ನಮಸ್ಕಾರ ವೀಕ್ಷಕರೇ, ಎಂಕೆಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ವತಿಯಿಂದ ಸಮಸ್ತ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ಕುಸುಮಾ ಶೆಟ್ಟಿ. ಹೌದು, ಪ್ರತಿಯೊಬ್ಬರು ಕೂಡ ಬಾಡಿಗೆ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ. ಬಹುತೇಕ ಜನರು ಸ್ವಂತ ಮನೆಯ ಒಂದು ಕನಸು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅಂದರೆ ಮನುಷ್ಯನಿಗೆ ಬೇಕಾಗಿರುವಂತಹ ಕನಕ ಕಾಂಚಾನ ಜೊತೆಗೆ ನಮಗೆ ಬೇಕಾಗಿರುವಂಥದ್ದು ಸ್ವಂತ ಸೂರು. ಅದು ಬೆಂಗಳೂರು ನಗರದ ಸುತ್ತಮುತ್ತ ಒಂದು ಸ್ವಂತ ಸೂರನ್ನ ನಿರ್ಮಾಣ ಮಾಡ್ಕೊಳ್ಬೇಕು ಅಂತಂದರೆ ಅಸಾಧ್ಯ ಅಂತ ನೀವೇನಾದರೂ ಭಾವಿಸಿದರೆ, ಈ ಒಂದು ದೀಪಾವಳಿ ಹಬ್ಬದ ಪ್ರಯುಕ್ತ ಎಂಕೆಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರು ನಿಮಗೆ ಒಂದು ವಿಶೇಷವಾದಂಥ ಉಡುಗೊರೆನ ನೀಡ್ತಾ ಇದ್ದಾರೆ. ಹಾಗಾದ್ರೆ ಏನನ್ನು ಕೊಡ್ತಾ ಇದ್ದಾರೆ ನಿಮಗೆ ವಿಶೇಷವಾದಂಥ ಉಡುಗೊರೆ ತಿಳ್ಕೊಬೇಕಲ್ಲ? ಇದೆಲ್ಲದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಳ್ಳೋದಕ್ಕೆ ನಮ್ಮೊಂದಿಗೆ ನಾಗರತ್ನ ಮೇಡಮ್ ಅವರಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಅಂಡ್ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ. ಎಲ್ಲ ಸಮಸ್ತ ಜನರಿಗೂ, ನಾಡಿನ ಸಮಸ್ತ ಜನರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಿಮ್ಗೂ ಕೂಡ ಥ್ಯಾಂಕ್ ಯು. ಏನೋ ಈಗ ಪ್ರತಿಯೊಬ್ರು ಲೈಫ್ ಅಲ್ಲೂ ಒಂದ್ ರೀತಿ ಬೆಳಕಿನ ಹಬ್ಬ, ಏನೋ ಒಂದು ಬೆಳಕನ್ನ ಬರ್ಸ್ಬೇಕು ಅಂತ ಒಂದು ಪ್ಲಾನ್ಸ್ ಇಟ್ಕೊಂಡು ಬಂದಿದ್ದೀರಾ. ಬಟ್ ರಿವೀಲ್ ಮಾಡ್ಬೇಕಷ್ಟೇನೆ. ಮೊದಲಿಗೆ ಒಂದು ಸಿಹಿ ಸುದ್ದಿನ ಕೊಟ್ಬಿಡೋಣ ವೀಕ್ಷಕರಿಗೆ. ಮೊದಲನೇದಾಗಿ ಎಂಕೆಬಿ ಸಂಸ್ಥೆ ಗ್ರಾಹಕರ ಸಂಸ್ಥೆ. ಈ ಹಬ್ಬದ ಪ್ರಯುಕ್ತ ಎಲ್ಲಾ ಗ್ರಾಹಕರಿಗೂ ಒಂದು ಉತ್ತಮವಾದ ಬೆಲೆಯಲ್ಲಿ ಒಂದು ಸೈಟ್ ನ ನೀಡ್ತಾ ಇದೀವಿ. ಸೊ ಈಗ ಕೊಡ್ತಾ ಇರುವಂತದ್ದು DC ಕನ್ವರ್ಷನ್ ಆಗಿರುವಂತ ಸೈಟ್ ನ. ಸೊ 2030 ಬಂದು 5 ಲಕ್ಷ ರೂಪಾಯಿ ಇದೆ. ಸೊ 3040 ಬಂದು ನಿಮಗೆ 10 ಲಕ್ಷ ರೂಪಾಯಿಗೆ ನೀಡ್ತಾ ಇದೀವಿ. ಸೊ ತುಂಬಾ ಉತ್ತಮವಾದಂತ ಜಾಗ. ಯಾಕಂದ್ರೆ ಈಗ ಆಗಿರುವಂತ ಬೆಲೆಗೆ ಈ ಬೆಲೆಯಲ್ಲಿ ನಾವು ಕೊಡ್ತಾ ಇದೀವಿ ಅಂತಂದ್ರೆ ಒಂದು ಬೆಳಕೆ ಅವರಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ದೀಪಾವಳಿ ಹಬ್ಬಕ್ಕೆ ಎಲ್ಲಾ ಗ್ರಾಹಕರಿಗೂ ಒಂದು ಉತ್ತಮವಾದ ಒಂದು ಗಿಫ್ಟ್ ನ ಕೊಡೋಣ. ನಾವು ಒಂದು ಒಳ್ಳೆ ಬಜೆಟ್ ಅಲ್ಲಿ ಸೈಟ್ ನ ನೀಡೋಣ. ಪ್ರತಿಯೊಬ್ಬರಿಗೂ ಮಹಾನಗರದಲ್ಲಿ ಸೈಟ್ ನ ತಗೋಬೇಕಂತ ಆಸೆ ಇರುತ್ತೆ. ಸೊ ಈಗಿರುವಂತ ದುಬಾರಿ ಬೆಲೆಯಲ್ಲಿ ಎಲ್ಲಿ ತಗೊಳ್ಳೋದು, ಯಾವ ತರ ತಗೊಳ್ಳೋದು, ಎಲ್ಲರಿಗೂ ಒಂದು ಗೊಂದಲ ಇದ್ದೇ ಇರುತ್ತೆ. ಸೊ ಒಂದು DC ಕನ್ವರ್ಷನ್ ಪ್ರಾಜೆಕ್ಟ್ ನ ಕೊಡ್ತಾ ಇದೀವಿ. ಒಂದು ಹಾಫ್ ಸೈಟ್ ನ ಬಂದು 5 ಲಕ್ಷಕ್ಕೆ ನೀಡ್ತಾ ಇದೀವಿ. ಫುಲ್ ಸೈಟ್ ನ ಬಂದು 10 ಲಕ್ಷಕ್ಕೆ ನೀಡ್ತಾ ಇದೀವಿ. ಸೊ ತುಂಬಾ ಉತ್ತಮವಾದಂತ ಜಾಗ. ಸೊ ಈ ಪ್ರಾಜೆಕ್ಟ್ ಬಂದು ರೈಲ್ವೆ ಗುಲ್ಲಳ್ಳಿಯಿಂದ ಕೇವಲ ಒಂದು 3-3.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾಡಿರುವಂತದ್ದು. ಸೊ ಕಲ್ಲೋಡನ್ನು ವಿಲೇಜ್ಗೆ ಮಾಡಿರುವಂತದ್ದು. ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಕೊಡ್ತಾ ಇದ್ದೀವಿ. ಸೊ ಏನು ಒಂದು ವಾಟರ್ ಕನೆಕ್ಷನ್ ಆಗಿರಬಹುದು, ಎಲೆಕ್ಟ್ರಿಸಿಟಿನೇ ಆಗಿರಬಹುದು, ಸೈಟ್ ಮಾರ್ಕೇಶನ್ನೇ ಆಗಿರಬಹುದು, ಪ್ರತಿಯೊಂದು ಕೂಡ ಅವರಿಗೆ ಒಂದು ಡೆವಲಪ್ಮೆಂಟ್ ಆಗಿರೋ ಜಾಗದಲ್ಲಿ ನೀಡ್ತಾ ಇರುವಂತದ್ದು. ಎಷ್ಟೋ ಜನ ನೀವು ಹೇಳ್ದಂಗೆ ಬಾಡಿಗೆ ಮನೆಯಲ್ಲೇ ಇರ್ತಾರೆ, ಎಷ್ಟೋ ವರ್ಷಗಳಿಂದ ಇರ್ತಾರೆ. ನಾವು ಎಷ್ಟೋ ವರ್ಷಗಳಿಂದ ಒಂದು 20 ವರ್ಷ ಆಯ್ತು, 25 ವರ್ಷ ಆಯ್ತು ಬ್ಯಾಂಗ್ಳೂರ್ಗೆ ಬಂದು ನಮ್ದೇ ಆದಂತ ಒಂದು ಜಾಗ ಮಾಡ್ಕೊಂಡಿಲ್ಲ. ನಮಗೂ ಒಂದು ಆಸೆ ಇದೆ, ಮಹಾನಗರದಲ್ಲಿ ಒಂದು ಸೈಟ್ ತಗೋಬೇಕು, ನಾವಾದ್ರೂ ಮಾಡ್ಕೊಂಡಿಲ್ಲ, ನಮ್ಮ ಮಕ್ಳಿಗಾದ್ರೂ ಒಂದು ಸೈಟ್ ನ ಮಾಡ್ಬೇಕು ಅನ್ನೋದು ತುಂಬಾ ಜನರ ಆಸೆ ಇರುತ್ತೆ. ಖಂಡಿತ ಅಂತವ್ರು ಕೂಡ ನಿಮ್ಮ ಏನೊಂದು ಚಿಕ್ಕ ಆಸೆ ಇದೆ ನೆರವೇರಿಸ್ಕೊಬಹುದು. ಒಂದು ಅತಿ ಕಡಿಮೆ ಬೆಲೆಯಲ್ಲಿ ಎಂಕೆಬಿ ಸಂಸ್ಥೆ ನೀಡ್ತಾ ಇದೆ. ಸೊ ಒಂದು 5 ಲಕ್ಷಕ್ಕೆ ನೀವೇನಾದ್ರೂ ನಾವು ಒಂದು ಮಹಾನಗರದಲ್ಲಿ ಒಂದು ಸೈಟ್ ನ ಪರ್ಚೇಸ್ ಮಾಡಬೇಕು ಅನ್ನೋ ಆಸೆ ಹೊಂದಿದ್ರೆ, ಸೊ ಖಂಡಿತ ಏನೊಂದು ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಕರೆ ಮಾಡಿ. ಸೊ ಸಂಸ್ಥೆಗೆ ಬನ್ನಿ, ನಾವು ಕೂಡ ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ. ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ, ಸೈಟ್ ವಿಸಿಟಿಂಗ್ ಕೂಡ ಮಾಡಿಸ್ಕೊಡ್ತೀವಿ. ಸೊ ನೀವೊಂದು 2030 ಸೈಟ್ ನ ನೀವು ಒಂದು ಇನ್ಸ್ಟಾಲ್ಮೆಂಟ್ ಆಪ್ಷನ್ ಮುಖಾಂತರವಾಗಿ ನೀವು ಪಡಿಬಹುದು. ಈ ಒಂದು ಹಬ್ಬಕ್ಕೆ ಅಂತ ಕೊಡ್ತಾ ಇರುವಂತ ಆಫರ್ ಇದು. ಸೊ ತುಂಬಾ ಅನುಕೂಲವಾಗಿದೆ. ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ಎಂಕೆಬಿ ಸಂಸ್ಥೆ ಸೈಟ್ ನ ನೀಡ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗೆಲ್ಲ ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಒಂದು 35% ಹೈಕ್ ಕೂಡ ಆಗಿದೆ. ಸೊ ಹಾಗಾಗಿ ನೀವು ಈಗ ಒಂದು ಈ ಬೆಲೆಯಲ್ಲಿ ಒಂದು ಸೈಟ್ ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ತುಂಬಾ ಅನುಕೂಲವಾಗಿದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೋಗ್ತಾ ಹೋಗ್ತಾ ಬೆಲೆ ಜಾಸ್ತಿ ಆಗತ್ತೆ. ಮತ್ತೆ ನಾವ್ ಈಗ ಏನಾದ್ರೂ ಪ್ಲಾನ್ ಮಾಡಿರೋದನ್ನ ಪೋಸ್ಟ್ಪೋನ್ ಮಾಡಿ ನೆಕ್ಸ್ಟ್ ನೋಡೋಣ ಅನ್ನೋದಿತ್ತು ಅಂದ್ರೆ ಖಂಡಿತ ಈ ಬೆಲೆಯಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ನೀವು ತಗೊಳ್ಳಿಕ್ಕೆ ಆಗೋದಿಲ್ಲ. ಈಗ ಒಂದು ಒಳ್ಳೆ ಉತ್ತಮವಾದ ಬೆಲೆಯಲ್ಲಿ ಕೊಡ್ತಾ ಇದೀವಿ. ಸೊ ನೀವು ಖಂಡಿತ ವಿಸಿಟ್ ಮಾಡಿ. ಏನೋ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಕರೆ ಮಾಡಿ, ಎಕ್ಸಿಕ್ಯೂಟಿವ್ ನೊಂದಿಗೆ ಮಾತಾಡಿ, ಮಾಹಿತಿ ತಗೊಂಡು ಸಂಸ್ಥೆಗೆ ಬನ್ನಿ, ಸೈಟ್ ವಿಸಿಟಿಂಗ್ ಮಾಡಿ. ಈ ಹಬ್ಬಕ್ಕೆ ಯಾರಿಗಾದ್ರೂ ನಾವೇನಾದ್ರೂ ಒಂದು ಉಡುಗೊರೆ ಕೊಡಬೇಕು ಅನ್ನೋದಿತ್ತು ಅಂದ್ರೆ ನಿಜ ಇದೊಂದು ತುಂಬಾ ಒಳ್ಳೆ ಉಡುಗೊರೆ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೇನಾದ್ರೂ ನಾನು ಯಾರಿಗಾದ್ರೂ ಒಂದು ಗಿಫ್ಟ್ ಕೊಡಬೇಕು, ಒಂದ್ ತಂಗಿಗೆ ಒಂದು ಗಿಫ್ಟ್ ಕೊಡ್ಬೇಕು, ಅಕ್ಕನ್ಗೊಂದು ಗಿಫ್ಟ್ ಕೊಡಬೇಕು, ನಮ್ಮ ಮಕ್ಳಿಗೆ ಏನಾದ್ರೂ ಒಂದು ಗಿಫ್ಟ್ ಕೊಡಬೇಕು, ನಮ್ಮ ಏನಾದ್ರೂ ನಮ್ಮ ಮಿಸ್ಸಸ್ಗೆ ಏನಾದ್ರೂ ಒಂದು ಗಿಫ್ಟ್ ಕೊಡಬೇಕು. ಎಲ್ಲರಿಗೂ ಒಂದು ಹಬ್ಬ ಅಂತ ಇದ್ದಾಗ ಏನಾದ್ರೂ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ. ಆತರ ಏನಾದ್ರೂ ಪ್ಲಾನ್ ಮಾಡಿದ್ರೆ ಖಂಡಿತ ಈ ರೀತಿಯಾದಂತ ಒಂದು ಪ್ಲಾನ್ ಮಾಡಿದ್ದು ಲೈಫ್ ಲಾಂಗ್ ಇರುವಂತದ್ದು. ಸೊ ತುಂಬಾ ಈಗ ನೋಡಿ, ನೀವು ಒಂದು 5 ಲಕ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಇದೇ ಒಂದು 5 ವರ್ಷ 10 ವರ್ಷ ಆಯ್ತು ಅಂತಂದ್ರೆ ಇದನ್ನ ನೀವು ಡಬಲ್ ದಿ ಕಾಸ್ಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆ ರೀತಿ ಇರುವಂತದ್ದು ನಿಮಗೆ ಒಂದು ಸೂರಾಗುವಂತ ಒಂದು ಜಾಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಎಲ್ಲ ಅನುಕೂಲತೆ ಹೊಂದಿರುವಂತ ಪ್ರದೇಶದಲ್ಲಿ ನೀಡ್ತಾ ಇರುವಂತದ್ದು. ಅದು DC ಕನ್ವರ್ಷನ್ ಆಗಿರುವಂತ ಪ್ರಾಜೆಕ್ಟ್ ಇದು. ಸೊ 2030 ಬಂದು 5 ಲಕ್ಷ ರೂಪಾಯಿ ಇದೆ, 3040 ಬಂದು 10 ಲಕ್ಷ ರೂಪಾಯಿ ಇದೆ. ಸೊ ಇದು ಕೂಡ ಒಂದು ಹಂತವಾಗಿ ಕಟ್ಟುವಂತ ಆಪ್ಷನ್ ಅಲ್ಲೂ ಕೂಡ ಕೊಡ್ತಾ ಇದೀವಿ. ದೀಪಾವಳಿ ಆಫರ್ ಅಂತ ಅನ್ಬಿಟ್ಟು ಸೊ ಕೆಲವೊಂದು ಕಸ್ಟಮರ್ ಗಳಿಗೆ ಒಂದು 10-15 ಕಸ್ಟಮರ್ ಗಳಿಗೆ ಒಂದು ಆಫರ್ ಅಂತ ಮಾಡ್ಕೊಡ್ತಾ ಇದೀವಿ. ಉತ್ತಮವಾಗಿದೆ. ಸೊ ಖಂಡಿತ ನೀವು ಇದನ್ನ ಪ್ಲಾನ್ ಮಾಡಬಹುದು ಅಂತ ಹೇಳ್ತೀನಿ. ಓಕೆ, ಸೊ 2030 ಸೈಟ್ 5 lakhs ಅಂತ ಹೇಳ್ತಾ ಇದ್ರೆ ಅದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೂಡ ಅವರು ತಗೊಳ್ಬಹುದು ಅಂತ. ಸೊ ಹಾಗಾಗಿ ಇದು DC ಕನ್ವರ್ಷನ್ ಸೈಟ್ ಅಂತ ಅಂದ್ರೆ ಕಣ್ಣು ಮುಚ್ಕೊಂಡು ಸೈಟ್ ಮೇಲೆ ಇನ್ವೆಸ್ಟ್ ಮಾಡಬಹುದು ಅನ್ನೋದು ಒಬ್ಬ ಗ್ರಾಹಕರ ಒಂದು ಅನುಭವಕ್ಕೆ ಬರುವಂತಹ ಒಂದು ಮಾತು. ಓಕೆ, ಇನ್ನು ಸುತ್ತಮುತ್ತ ಅಂದ್ರೆ ಈಗ ರೈಲ್ವೆ ಗೋಲ್ಲಹಳ್ಳಿ ಹತ್ರ ಇರುವಂತಹ ಸೈಟು, ಸೊ ಏನೆಲ್ಲ ಫೆಸಿಲಿಟೀಸ್
ಇದೆ ಅಂತ ಕೂಡ ತಿಳ್ಕೊಳ್ಳೋಣ. ಖಂಡಿತ ಮೇಡಮ್. ಈಗ ನಾವು ಅಷ್ಟೇ ಒಂದು ಲೇಔಟ್ ಮಾಡ್ತೀವಿ, ಒಂದು ಗ್ರಾಹಕರು 4 ಜನಕ್ಕೆ ಸೈಟ್ ನ ನೀಡ್ತೀವಿ ಅಂತ ಅಂದಾಗ ಮುಂಚೆ ನಾವು ಕೂಡ ಸರ್ವೆ ಮಾಡಿರ್ತೀವಿ. ಆ ಪ್ರದೇಶದಲ್ಲಿ ಗ್ರಾಹಕರು ವಾಸ ಮಾಡ್ಲಿಕ್ಕೆ ಆಗುತ್ತಾ, ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದರಲ್ಲಿ ಎಕ್ಸ್ಪೆಕ್ಟೇಷನ್ ಅವ್ರು ಮಾಡ್ಬೋದಾ, ಈಗ ಎಕ್ಸಾಂಪಲ್ ಒಂದ್ 5 ವರ್ಷಕ್ಕೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದ್ರೆ ಆ ಡಬಲ್ ದಿ ಕಾಸ್ಟ್ ಅಲ್ಲಿ ಅವ್ರು ತಗೋಬಹುದಾ ಅನ್ನೋದು ನಾವು ಕೂಡ ನೋಡ್ತೀವಿ. ಈಗ ಪ್ರೆಸೆಂಟ್ ಈಗ ವ್ಯಾಲ್ಯೂ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಒಳ್ಳೆ ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಇದೆ ಅವರಿಗೆ. ಸೊ ತುಂಬಾ ಅನುಕೂಲವಾಗಿದೆ. ಈಗ ಒಂದು ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದಿತ್ತು ಅಂದ್ರೆ ತುಂಬಾ ಅನುಕೂಲವಾಗಿದೆ. ಸೊ ರೈಲ್ವೆ ಗುಳ್ಳಳ್ಳಿ ರೈಲ್ವೆ ಸ್ಟೇಷನ್ ಇಂದ ಕೇವಲ ಒಂದು 3.5 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಚಿಕ್ಕಮದ್ರೆ ದೊಡ್ಡಬಳ್ಳಾಪುರ ಹೈವೇ ಬಂದು 100 ಫೀಟ್ ರೋಡ್ ಆಗ್ತಾ ಇದೆ. ಮತ್ತೆ ದೇವನಹಳ್ಳಿಗೆ ನಮ್ಮ ಲೇಔಟ್ ಇಂದ ಕೇವಲ ಒಂದು 20-25 ಮಿನಿಟ್ಸ್ ಡ್ರೈವ್ ಆಗತ್ತೆ. ಪ್ರತಿಯೊಂದಕ್ಕೂ ಅನುಕೂಲತೆ ಇದೆ. ಅರ್ಜುನ್ ಬೆಟ್ಟಳ್ಳಿ ಆಯುರ್ವೇದ ಸನಾತನ ಮೆಡಿಕಲ್ ಕಾಲೇಜ್ ಬರುತ್ತೆ. ಅಥವಾ ನಮ್ಮ ಸುತ್ತಮುತ್ತ ನಾವು ಏನಾದ್ರೂ ಅಲ್ಲೇ ವಾಸ ಇರ್ಲಿಕ್ಕೆ ಅನುಕೂಲತೆ ಇದೆಯಾ ಅಂತಂದ್ರೆ ವಿಲೇಜ್ಗೆ ಅಟ್ಯಾಚ್ಡ್ ಆಗಿದೆ. ಬಸ್ ಅನುಕೂಲತೆ ಇದೆ, ಸ್ಕೂಲ್ಗಳಿದೆ, ಕಾಲೇಜ್ಗಳಿದೆ, ಪ್ರತಿ ಒಂದಕ್ಕೂ ಅನುಕೂಲ ಇರುವಂತದ್ದು. ಗೌರ್ಮೆಂಟ್ ಸ್ಕೂಲ್ಗಳು ಬೇಕು ಅಂತಂದ್ರೆ ವಿಲೇಜ್ಗೆ ಅಟ್ಯಾಚ್ಡ್ ಆಗೇ ಇರೋದ್ರಿಂದ ತುಂಬಾ ಅನುಕೂಲತೆ ಇದೆ. ಹೈವೇಗೆ ಹತ್ರ ಬೇಕು ಅನ್ನೋದಿತ್ತು ಅಂದ್ರೆ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಚಿಕ್ಕಮದ್ರೆ ಹೈವೇಗೆ 100 ಫೀಟ್ ರೋಡಿಗೆ ಆಗುವಂತದ್ದು. ರೋಡ್ ಅಕ್ಕಪಕ್ಕ ವಿಚಾರಿಸ್ತೀವಿ ಅಂತ ಅಂದ್ರೆ 15-20 ಲಕ್ಷ ರೂಪಾಯಿವರೆಗೂ ರೇಟ್ ಇದೆ. ಸೊ ಹಾಗಾಗಿ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಹೈವೇ ಇಂದ ಡಿಸ್ಟೆನ್ಸ್ ಇರುವಂತದ್ದು. ಕೇವಲ ನಿಮ್ಗೆ 30-40 ಸೈಟ್ ನ 10 ಲಕ್ಷಕ್ಕೆ ನೀಡ್ತಾ ಇದೀವಿ, ಅರ್ಧ ಸೈಟ್ ನ 5 ಲಕ್ಷಕ್ಕೆ ನೀಡ್ತಾ ಇದೀವಿ. ಸೊ ನಾವು ಇದನ್ನ ಗ್ರಾಹಕರನ್ನ ಒಂದು ಅನುಗುಣವಾಗಿ ಇದನ್ನ ನಾವು ಪ್ರೈಸ್ ನ ಕೋಟ್ ಮಾಡಿರುವಂತದ್ದು. ಯಾಕಂದ್ರೆ ಮಹಾನಗರದಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಎಲ್ಲರಿಗೂ ಸಿಟಿಲೇ ತಗೋಬೇಕು ಅಂತ ಆಸೆ ಇರುತ್ತೆ. ಒಂದ್ ಅರ್ಧ ಸೈಟ್ ನ ಮಾತಾಡ್ಲಿಕ್ಕೆ ಹೋಗ್ತೀವಿ ಅಂತಂದ್ರೆ ಒಂದು 40-50 ಲಕ್ಷ ಅಂತೂ ಕಡಿಮೆ ಇರೋದಿಲ್ಲ. ನಮಗ್ ಬರ್ತಾ ಇರುವಂತದ್ದು ಎಲ್ಲೋ ಒಂದು 20-30 ಸಾವಿರ ರೂಪಾಯಿ ಸ್ಯಾಲರಿ ಬರ್ತಾ ಇದೆ. ಅದ್ರಲ್ಲೇನೋ ಒಂದು ಚಿಕ್ಕ ಪುಟ್ಟ ಒಂದು PF ಅಮೌಂಟ್ ನ ಕೂಡಿಟ್ಕೊಂಡಿರ್ತೀವಿ, ಇಲ್ಲ ಒಂದು ಚೀಟಿ ಹಾಕೊಂಡು ಒಂದು ಸೇವಿಂಗ್ಸ್ ಮಾಡ್ಕೊಂಡಿರ್ತೀವಿ, ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಒಂದು FD ತರ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡಿರ್ತೀವಿ. ಎಲ್ಲೋ ನಮ್ಮ ಹತ್ರ ಒಂದ್ 2-3 ಲಕ್ಷ ರೂಪಾಯಿ ಅಮೌಂಟ್ ಇದೆ. ಬಟ್ ನಾವ್ ಮಾಡ್ಕೊಂಡಿಲ್ಲ, ನಮ್ಮ ಮಕ್ಳಿಗಾದ್ರೂ ಒಂದ್ ಚಿಕ್ಕ ಸೇವಿಂಗ್ಸ್ ಇರ್ಲಿ, ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಒಳ್ಳೆ ಎಜುಕೇಶನ್ ಇರ್ಲಿ, ಅಥವಾ ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಆ ಪ್ರಾಪರ್ಟಿನ ಸೇಲ್ ಮಾಡಿ ಒಂದು ಮದ್ವೆ ಮಾಡ್ತೀವಿ ಅಂದ್ರೆ ಅನುಕೂಲತೆ ಇದೆಯಾ ಅಂತಂದ್ರೆ ಖಂಡಿತ ಅನುಕೂಲತೆ ಹೊಂದಿರುವಂತದ್ದು. ಕೇವಲ ಇದು ಸಿಟಿಯಿಂದ ನಿಮ್ಗೆ 40 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸಿಗುವಂತದ್ದು. ಏನಪ್ಪಾ ಇಷ್ಟು ಕಡಿಮೆಗೆ DC ಕನ್ವರ್ಷನ್ ಸೈಟ್ ಕೊಡ್ತಾ ಇದಾರೆ, ಏನೊಂದು 60-70-100 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆಯಾ? ಖಂಡಿತ ಇಲ್ಲ. ನೆಲಮಂಗಲದಿಂದ ನಮ್ಮ ಲೇಔಟಿಗೆ 10 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂತದ್ದು, ಏನ್ NH4 ಹೈವೇ ಅಂತ ಹೇಳ್ತೀವಿ. 8ನೇ ಮೈಲಿ ಸಿಗ್ನಲ್ ಇಂದ ನಮ್ಮ ಲೇಔಟಿಗೆ ಕೇವಲ ಒಂದು 15-17 ಕಿಲೋಮೀಟರ್ ಡಿಸ್ಟೆನ್ಸ್ ಬರುವಂತದ್ದು. ಹೆಸರುಘಟ್ಟ ಇಂದ ಒಂದು 8-9 ಕಿಲೋಮೀಟರ್ ಡಿಸ್ಟೆನ್ಸ್ ಹೊಂದುವಂತದ್ದು. ಎಲ್ಲದಕ್ಕೂ ಅನುಕೂಲತೆ ಹೊಂದಿರುವಂತದ್ದು. ಮುಂದಿನ ದಿನಗಳಲ್ಲಿ ಸಿಟಿ ಲಿಮಿಟ್ಸ್ ಬರುವಂತದ್ದು ಪ್ರತಿಯೊಂದು ಅನುಕೂಲತೆ ಹೊಂದಿದೆ. ಸೊ ನಾವು ಭಯ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಮೇಡಮ್. ಯಾವ ರೀತಿ ಇರುತ್ತೆ, ಹೇಗಿರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವ ತರ ಅಂತ. ಆ ಭಯ ಬಿಟ್ಟು ಆಚೆ ಬಂದಾಗ ನಾವು ಕೂಡ ಏನಾದ್ರೂ ಒಂದ್ ಮಾಡ್ಲಿಕ್ಕೆ ಆಗುವಂತದ್ದು. ಭಯ ಅಂತ ಕುತ್ಕೊಂಡ್ರೆ, ಈಗ ನೋಡಿ ನಮ್ಮ ಹಿಂದಿನ ನಮ್ಮ ಏನ್ ಹಿರಿಯರು ಇದ್ದಾರೆ, ನಮ್ಗೆ ಆದಂತ ಒಂದು ಜಾಗಗಳನ್ನ ಮಾಡಿಟ್ಟಿದ್ದಾರೆ. ಅವರು ಆ ಭಯ ಬಿಟ್ಟು ತಗೊಂಡು ಮಾಡಿರೋದ್ರಿಂದ ಇವತ್ತು ನಾವು ಆ ಇದ್ರಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ತಾ ಇರುವಂತದ್ದು. ಅವರು ಭಯ ಅಂತ ಕುತ್ಕೊಂಡಿದ್ರೆ ನಾವ್ ಏನು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಮೊದ್ಲು ಭಯ ಬಿಟ್ಟು ಆಚೆ ಬನ್ನಿ. ಡಾಕ್ಯುಮೆಂಟೇಶನ್ ಅನ್ನೋದನ್ನ ನಾವು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾವು ಒಂದ್ ಲೇಔಟ್ ಮಾಡಿರ್ತೀವಿ ಅಂತಂದ್ರೆ 100% 100 ಜನಕ್ಕೆ ಜಾಗ ಕೊಡುವಂತದ್ದು ಲೀಗಲ್ ಇರುವಂತದ್ದೇ ಮಾಡಿರ್ತೀವಿ. ಸೊ ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ತಗೋಬಹುದು. ಈ ದೀಪಾವಳಿ ಹಬ್ಬಕ್ಕೆ ಬುಕ್ಕಿಂಗ್ ಅಮೌಂಟ್ ಕೂಡ ತುಂಬಾ ಈಸಿಯಾಗಿ ಇಟ್ಟಿದೀವಿ. ಯಾಕಂದ್ರೆ ಗ್ರಾಹಕರಿಗೆ ಗೊಂದಲ ಆಗ್ಬಾರ್ದು. ಸೊ ಏನಪ್ಪಾ ಫಸ್ಟೇ ಬಂದು ಬುಕ್ಕಿಂಗ್ ಅಮೌಂಟ್ 2 ಲಕ್ಷ ಕಟ್ಬೇಕಾ 1 ಲಕ್ಷ ಕಟ್ಬೇಕಾ, ಆತರ ಗೊಂದಲಾನೇ ಬೇಡ. ನೀವು ಒಂದು 10,000 ರೂಪಾಯಿ ಕೊಟ್ಟು ಬುಕ್ಕಿಂಗ್ ನ ಮಾಡ್ಕೊಬಹುದು. ಸೊ ಏನೊಂದ್ ಸೈಟ್ ನೋಡಿರ್ತೀರಾ, ಏನೊಂದು ಆಫರ್ ನೋಡಿರ್ತೀರಾ, ಆಫರ್ಗೆ ಎಲಿಜಿಬಲ್ ಆಗಬಹುದು. ಅಲ್ಲಿಂದ ನಿಮ್ಗೆ ಒಂದು ವಾರ 10 ದಿನ ಕಾಲಾವಕಾಶ ಇರತ್ತೆ. ಮಿಕ್ಕಿದ್ದು ನಿಮಗೆ ಡಾಕ್ಯುಮೆಂಟ್ ಓಕೆ ಆದ್ಮೇಲೆ ಫರ್ದರ್ ಪ್ರೊಸೆಸ್ ಮಾಡ್ಕೊಬಹುದು. ಇನ್ಸ್ಟಾಲ್ಮೆಂಟ್ ಗೆ ಹೋಗ್ತೀರಾ ಅಂದ್ರೆ ಇನ್ಸ್ಟಾಲ್ಮೆಂಟ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೊಬಹುದು. ಇಲ್ಲ ನೀವು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೀರಾ ಅನ್ನೋದಿತ್ತು ಅಂದ್ರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ನ ಮಾಡ್ಕೋಬಹುದು. ಇಲ್ಲ ನಿಮ್ಗೆ ಡಾಕ್ಯುಮೆಂಟ್ ಅಲ್ಲಿ ಅಸಮಾಧಾನ ಇದೆ ಅನ್ನೋದಿತ್ತು ಅಂದ್ರೆ ನೀವೇನ್ 10,000 ಹಣ ಕೊಟ್ಟಿರ್ತೀರ ಆನ್ ಸ್ಪಾಟ್ ರಿಫಂಡಬಲ್ ಇರುತ್ತೆ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ ಗ್ರಾಹಕರಿಗೆ ಈ ಹಬ್ಬದ ಪ್ರಯುಕ್ತ ನೀವು ಬುಕ್ಕಿಂಗ್ ಅಂತ ಪ್ರಿಪೇರ್ ಆಗಿ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ. ಮೇನ್ ಆಗಿ ಯಾರು ಡಿಸಿಷನ್ ಮೇಕರ್ ಇರ್ತೀರಾ ಅವ್ರ ಜೊತೆ ಬಂದಾಗ ಖಂಡಿತ ತುಂಬಾ ಅನುಕೂಲ ಆಗುತ್ತೆ. ನೀವು ಕೂಡ ಈ ದೀಪಾವಳಿ ಹಬ್ಬಕ್ಕೆ ಸೊ ಖಂಡಿತ ನೀವು ಒಂದು ಉತ್ತಮವಾದ ಉಡುಗೊರೆನ ತಗೋಬಹುದು ಅಂತ ಹೇಳ್ತೀನಿ. ಓಕೆ, ಖಂಡಿತವಾಗಿಯೂ. ಈಗ ಜನಸಾಮಾನ್ಯರಿಗೆ ಕನ್ವರ್ಷನ್ ಸೈಟ್ಸ್ ಈ ರೀತಿಯಾದಂತಹ ಒಂದು ಕಾನ್ಸೆಪ್ಟ್ ಅಂದ್ರೆ ಕನ್ವರ್ಷನ್ ಸೈಟ್ಸ್ ಇಂದ ನಮ್ಗೆ ಏನ್ ಲಾಭ ಇರುತ್ತೆ ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು. ಖಂಡಿತ. ಈಗ ಎಲ್ಲಾರು ಮೇನ್ ಆಗಿ ಪ್ರಿಫರೆನ್ಸ್ ಮಾಡುವಂತದ್ದು ರೆಸಿಡೆನ್ಶಿಯಲ್ ಪರ್ಪಸ್ ಗೆ ಓಕೆ ಆಗಿದೆ. DC ಕನ್ವರ್ಷನ್ ಅಂದ್ರೆ ರೆಸಿಡೆನ್ಶಿಯಲ್ ಪರ್ಪಸ್ ಗೆ ಅಂತ ಅನ್ಬಿಟ್ಟು ಅದು ಮಾನ್ಯತೆ ಹೊಂದಿರುವಂತದ್ದು. ಸೊ DC ಕನ್ವರ್ಷನ್ ಅಂತ ಅಂದ್ರೆ ಒಂದು ತಗೋಬಹುದು, ಒಂದು ಭಯ ಇಲ್ದಂಗ್ ತಗೋಬಹುದು ಅನ್ನೋ ಸರ್ಟಿಫೈಡ್ ಆಗಿದೆ. ಹೌದು ಮೇಡಮ್, ಆ ರೀತಿಯಾಗಿ ಎಲ್ಲರೂ ಕೇಳುವಂತದ್ದು. ಹಾಗಾಗಿ DC ಕನ್ವರ್ಷನ್ ಆಗಿರುವಂತ ಪ್ರಾಪರ್ಟಿನ ನೀಡ್ತಾ ಇರುವಂತದ್ದು. ಮೊದಲನೇದು ಆ ಭಯ ಹೊರಟೋಯ್ತು ನಿಮಗೆ. ಎರಡನೇದು ಬರುವಂತದ್ದು ಜಾಗದಲ್ಲಿ ನಾವೆಲ್ಲ ಫೆಸಿಲಿಟೀಸ್ ಕೊಟ್ಟಿದೀವಾ
ಅಂತ ಬರುವಂತದ್ದು. ನೀರು, ನೀರು ಟಾರು, ಏನೇನು ವಿದ್ಯುತ್. ಫೆಸಿಲಿಟೀಸ್ ಬೇಕು, ಒಂದು ಈಗ ಲೇಔಟ್ ಅಂತ ಅಂದಾಗ ಇದೆಲ್ಲ ಬೇಸಿಕ್ ಕಮ್ಯುನಿಟೀಸ್ ಇರುತ್ತೆ, ಒಂದು ಮನೆ ಕಟ್ಟಿ ವಾಸ ಇರ್ಲಿಕ್ಕೆ ಅವ್ರು ಇನ್ವೆಸ್ಟ್ಮೆಂಟ್ ಆದ್ರೂ ಮಾಡ್ಲಿ, ಅಥವಾ ನಾಳೆ ಹೋಗಿ ಮನೆ ಕಟ್ತೀನಿ ಅನ್ನೋದಿತ್ತು ಅಂದ್ರೂ ಅನುಕೂಲತೆ ಇದೆಯಾ ಅಂತ, ಇದೆಲ್ಲ ಹೊಂದಿರುವಂತದ್ದು, ಮತ್ತೆ ವಿಲೇಜ್ ಗೆ ಅಟ್ಯಾಚ್ಡ್ ಆಗೇ ಇರುವಂತದ್ದು. ಹಾಗಾಗಿ ಎಲ್ಲಾ ಭಯನ ಬಿಟ್ಟು ಹಾಕಿ ನೀವು ಬಂದ್ರೆ 100% ಇದು ಕನ್ವರ್ಷನ್ ಆಗಿರುವಂತ ಪ್ರಾಪರ್ಟಿನ ನೀವು ತಗೋಬಹುದು. ಮನೆ ಕಟ್ಲಿಕ್ಕೂ ಕೂಡ ಲೋನ್ ಆಗತ್ತೆ. ಸೈಟ್ ಪರ್ಚೇಸಿಂಗ್ ಯಾಕಾಗಲ್ಲ ಅನ್ನೋದಿತ್ತು ಅಂದ್ರೆ ಬಜೆಟ್ ಕಡಿಮೆ ಇದೆ. ಸೊ ಹಾಗಾಗಿ ನಾವೇ ಇನ್ಸ್ಟಾಲ್ಮೆಂಟ್ ಆಪ್ಷನ್ ನ ಕೊಡ್ತಾ ಇದೀವಿ, ಬಡ್ಡಿ ರಹಿತವಾಗಿ ಕೊಡ್ತಾ ಇದೀವಿ. ಸೊ ನೀವು ಬಡ್ಡಿ ರಹಿತವಾಗಿ ಒಂದು ಸೈಟ್ ನ ಪರ್ಚೇಸ್ ಮಾಡಿ, ಸೊ ಮನೆ ಕಟ್ಲಿಕ್ಕೆ ಲೋನಿಗೆ ಹೋದ್ರೆ ಖಂಡಿತ ನಿಮಗೆ ಅನುಕೂಲ ಆಗತ್ತೆ ಅಂತ ಅನ್ಬಿಟ್ಟು ನಾನು ಗ್ರಾಹಕರಿಗೆ ಹೇಳ್ತೀನಿ. ಈಗ ನಾವು ಚಿನ್ನ ಬೆಳ್ಳಿ ಬಂಗಾರ ನಾವು ತಗೊಳಕ್ ಹೋದಾಗ ಹೇಗೆ ಇದು ಹಾಲ್ ಮಾರ್ಕ್ ಇದೆಯಾ 24 ಕ್ಯಾರೆಟ್ ಅಂತ ನಾನು ಹೇಗೆ ಅದನ್ನ ನೋಡ್ಬಿಟ್ಟು ತಗೊಳ್ತೀವಿ, ಸೈಟ್ ಗೆ ಬೇಕಾಗಿರೋದು ಸರ್ಟಿಫೈಡ್ ಆಗಿರುವಂತದ್ದು, ಡಿಸಿ ಕನ್ವರ್ಷನ್ ಆಗಿರುವಂತದ್ದು, ನೀವು ಧೈರ್ಯವಾಗಿ ತಗೋಬಹುದು ಅಂತ ಹೇಳ್ತೀನಿ. ಓಕೆ, ಅಂದ್ರೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಯಾವುದೇ ರೀತಿ ತೊಂದರೆಗಳು ಉಂಟಾಗಲ್ಲ ಮೇಡಮ್. ಈಗ ಒಂದು ಕಸ್ಟಮರ್ ಬಂದು ಅವರು ಸೈಟ್ ಪ್ರಕಾರವಾಗಿ ನೋಡ್ತಾರೆ, ಕರೆಕ್ಟ್ ಅಲ್ವಾ? ಈಗ ಒಂದು ಅರ್ಧ ಸೈಟ್ ತಗೊಳ್ಳೋರು 5 ಲಕ್ಷದ ಪ್ರಕಾರ ನೋಡ್ತಾರೆ, ಇಡೀ ಜಾಗ ಮಾಡೋರು ನಾವು 5 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಕರೆಕ್ಟ್? ನೂರಾರು ಜನದ ಹಣನ ನಾವು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ನಮ್ದು ಆದಂತ ಒಂದು ಅಮೌಂಟೇ ಆಗಿರತ್ತೆ ಅಲ್ವಾ? 100% ನಾವು ಕೂಡ ಒಂದು ಸತಿ ಎಲ್ಲ 2 ಸರಿ 3-4 ಸತಿ ಸರ್ವೆ ಮಾಡಿ 2-3 ಸರಿ ಲೀಗಲ್ ತಗೊಂಡು 100% ಇದ್ರೆ ಮಾತ್ರ ಅದನ್ನು ನಾವು ನೂರಾರು ಜನಕ್ಕೆ ಮಾರುವಂತದ್ದು. ಒಂದು ಸಂಸ್ಥೆ ಬೆಳೆಯೋದೇ 4-6 ಜನಕ್ಕೆ ನಾವು ಯಾವ ರೀತಿಯಾದಂತ ಪ್ರಾಜೆಕ್ಟ್ ಕೊಡ್ತೀವಿ, ಯಾವ ರೀತಿಯಾದಂತ ಸರ್ವಿಸ್ ನ ನೀಡ್ತೀವಿ, ಅದ್ರ ಮುಖಾಂತರವಾಗೇ ಒಂದು ಸಂಸ್ಥೆ ಬೆಳೆಯುವಂತದ್ದು. ಒಬ್ರು ತಗೊಂಡು 10 ಜನಕ್ಕೆ ಹೇಳೋದು ಹೇಗಿರತ್ತೆ ಹೇಳಿ? ಅದೇ ಒಬ್ರು ನಾವ್ ಈ ತರ ಪ್ರಾಬ್ಲಮ್ ಆಯ್ತು ಅಂದಾಗ ಸಂಸ್ಥೆ ಬೆಳೆಯೋದಿಲ್ಲ. ಇಲ್ಲ, ಇಲ್ಲಿ ತಗೊಂಡು ನನಗೆ ಒಳ್ಳೇದಾಗಿದೆ ಅಂತ ಅಂದಾಗ್ಲೇ ಕಸ್ಟಮರ್ಸ್ ಗಳು ಬರುವಂತದ್ದು. ಆ ರೀತಿಯಾದಂತ ಸರ್ವಿಸ್ MKB ಸಂಸ್ಥೆ ನೀಡ್ತಾ ಇರುವಂತದ್ದು. ನಮ್ಮಲ್ಲಿ ಒಬ್ರು ತಗೊಂಡ್ರೆ ಅವರೇ ಒಂದು 10 ಜನ ಕಸ್ಟಮರ್ಸ್ ನ ಕರ್ಕೊಂಡ್ ಬರ್ತಾರೆ. ಖಂಡಿತ ಒಳ್ಳೆ ಒಂದು ಸರ್ವಿಸ್ ನ ನೀಡ್ತೀವಿ, ಒಳ್ಳೆ ಒಂದು ಡಾಕ್ಯುಮೆಂಟ್ ನೊಂದಿಗೆ ಒಳ್ಳೆ ಒಂದು ಸೈಟ್ ನ ಇಲ್ಲಿವರೆಗೂ ಕೊಡ್ತಾ ಬಂದಿದೀವಿ, ಮುಂದೆಯೂ ಕೂಡ ಕೊಡ್ತೀವಿ. ಹಾಗಾಗಿ ಧೈರ್ಯವಾಗಿ ಬಂದು ತಗೋಬಹುದು ಅಂತ ಹೇಳ್ತೀನಿ. ಓಕೆ, ಸೊ 5 lakhsಗೆ ನಿಮಗೆ 20-30 ಸೈಟ್ ಅದು ಕನ್ವರ್ಷನ್ ಸೈಟ್ ಸಿಗ್ತಾ ಇದೆ ಅಂತ ನೀವು ಯೋಚನೆ ಮಾಡುವಂತ ಅಗತ್ಯನೇ ಇಲ್ಲ. ಯಾಕಂದ್ರೆ ಅದಕ್ಕೆ ಬೇಕಾಗದಂತಹ ಬೇಸಿಕ್ ಕಮ್ಯುನಿಟೀಸ್ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಕೂಡ ಇದು ಒಳಗೊಂಡಿರೋದ್ರಿಂದ, ಹಾಗೆ ಸುತ್ತಮುತ್ತ ಪರಿಸರವು ಕೂಡ ತುಂಬಾ ಅಚ್ಚುಕಟ್ಟಾಗಿರೋದ್ರಿಂದ ನಿಮ್ಗೆ ಆ ರೀತಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅಷ್ಟು ಗ್ಯಾರಂಟಿಲಿ MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರು ನಿಮ್ಗೆ ಕನ್ವರ್ಷನ್ ಸೈಟ್ ಅನ್ನ ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಕೇವಲ 5 ಲಕ್ಷದಲ್ಲಿ, ಅದರಲ್ಲೂ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಇಂಥ ಒಂದು ಉಪಯೋಗವನ್ನ ಪ್ರತಿಯೊಬ್ಬರು ಕೂಡ ಸದುಪಯೋಗ ಪಡಿಸ್ಕೊಳ್ಬಹುದು ಅಂತ ಕೂಡ ನಾವು ಕೂಡ ತಿಳಿಸ್ತಾ ಇದ್ದೀವಿ. ಇನ್ನು ಫೆಸಿಲಿಟೀಸ್ ಹೇಗಿದೆ, ಮತ್ತೆ ಕನ್ವರ್ಷನ್ ಸೈಟಾ, ಮತ್ತೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೋಬಹುದು, ಎಲ್ಲವನ್ನ ಮಾತಾಡಿದ್ವಿ ನಾವು. ಇನ್ನು ಸಾಮಾನ್ಯವಾಗಿ ಅಂತಂದ್ರೆ ಈಗ ಕಮರ್ಷಿಯಲ್ ಪರ್ಪಸ್ಗೆ ಅಥವಾ ಮನೆ ಕಟ್ಟೋದಕ್ಕೆ ಅಂತ ಯೂಸ್ ಮಾಡ್ಬೇಕು ಅಂತ ಅಂದಾಗ ಸ್ವಲ್ಪ ರೇಟ್ ಅಂದ್ರೆ ವೇರಿ ಆಗುತ್ತಾ ಹೇಗೆ? ಖಂಡಿತ ಮೇಡಮ್. ಈಗ ಕಮರ್ಷಿಯಲ್ ಸೈಟ್ ಅಂತ ಬಂದಾಗ ಕಾರ್ನರ್ ಸೈಟ್ ಅಂತ ಬರುತ್ತೆ. ಕಾರ್ನರ್ ಸೈಟ್ ಗಳೆಲ್ಲ ಬಂದು ನಿಮ್ಗೆ 10% ಎಕ್ಸ್ಟ್ರಾನೇ ಇರುತ್ತೆ. ಸೊ ಮನೆ ಕಟ್ಲಿಕ್ಕೆ ಬೇರೆ ಕಾರ್ನರ್ ಸೈಟ್ ಬಿಟ್ಟು ಯಾವುದೇ ರೀತಿ ಫೇಸಿಂಗ್ಸ್ ಗೆನು ನಾವು ಚಾರ್ಜಸ್ ಮಾಡೋದಿಲ್ಲ. ಏನ್ ಪ್ರೈಸ್ ಇರುತ್ತೆ ಅದೇ ಪ್ರೈಸಸ್ ಇರುತ್ತೆ. ಕಾರ್ನರ್ ಸೈಟಿಗೆ ಮಾತ್ರ ನಿಮಗೆ 10% ಎಕ್ಸ್ಟ್ರಾ ಆಗುವಂಥದ್ದು. ಮತ್ತೆ ಈಗ ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಹಾಗೆ ಜಾಸ್ತಿ ಆಗಿದೆ. ನೀವೇನೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅದೇ ಸರಿ ಸಮನ್ವಾಗಿ ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಇದೆ. ಹಾಗಾಗಿ ಒಂದು ಉತ್ತಮವಾದ ಬೆಲೆಯಲ್ಲಿ ನೀವು ಕೂಡ ಸೈಟ್ ತಗೋತಾ ಇದ್ದೀರಾ. ನೀವೀಗ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಗೌರ್ಮೆಂಟ್ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ ನೀವೀಗ ಏನೊಂದು 10 lakhs rupees ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೂ ಜಾಸ್ತಿ ಕೂಡ ಗೌರ್ಮೆಂಟ್ ವ್ಯಾಲ್ಯೂ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಒಂದು ಒಳ್ಳೆ ಉತ್ತಮವಾದ ಈ ಟೈಮ್ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ. ನಾವೊಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಇಲ್ಲಿ ಒಂದು ಒಳ್ಳೆ ವ್ಯಾಲ್ಯೂ, ಮಾರ್ಕೆಟಿಂಗ್ ವ್ಯಾಲ್ಯೂ ಇದೆಯಾ, ಗೌರ್ಮೆಂಟ್ ವ್ಯಾಲ್ಯೂ ಇದೆಯಾ ಅನ್ನೋದಿತ್ತು ಅಂದ್ರೂ, ಹಾಗಾಗಿ ಅದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಇದು, ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ನಾಳೆ ದಿನ ನಾನು ಮನೆ ಕಟ್ಕೋತೀನಿ ಅನ್ನೋದಿತ್ತು ಅಂದ್ರು ಲೇಔಟ್ ಅಲ್ಲೂ ಕೂಡ ಎಲ್ಲಾ ಫೆಸಿಲಿಟಿ, ಎಲ್ಲಾ ವ್ಯವಸ್ಥೆ ಕೂಡ ಇದೆ ನಿಮಗೆ. ಇಲ್ಲ ನಾನೊಂದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀನಿ, ಒಂದ್ 5 ವರ್ಷ ಆದ್ಮೇಲೆ ನಾನು ಸೇಲ್ ಮಾಡ್ತೀನಿ ಅನ್ನೋದಿತ್ತು ಅಂದ್ರು ಈಸಿಯಾಗಿ ನೀವು ಸೇಲ್ ಮಾಡಬಹುದು. ಯಾಕಂದ್ರೆ ಗೌರ್ಮೆಂಟ್ ವ್ಯಾಲ್ಯೂ ಕೂಡ ನೀವು ಮಾರ್ಕೆಟಿಂಗ್ ವ್ಯಾಲ್ಯೂಗೆ ಸಮವಾಗೇ ಇದೆ ಅಂತ ಹೇಳ್ತೀನಿ. ಓಕೆ, ಮೊದಲಿಗೆ ಒಂದು ಸಿಹಿ ಸುದ್ದಿನ ಕೊಟ್ಬಿಡೋಣ ವೀಕ್ಷಕರಿಗೆ. ಮೊದಲನೇದಾಗಿ MKB ಸಂಸ್ಥೆ ಗ್ರಾಹಕರ ಸಂಸ್ಥೆ ಈ ಹಬ್ಬದ ಪ್ರಯುಕ್ತ ಎಲ್ಲಾ ಗ್ರಾಹಕರಿಗೂ ಒಂದು ಉತ್ತಮವಾದ ಬೆಲೆಯಲ್ಲಿ ಒಂದು ಸೈಟ್ ನ ನೀಡ್ತಾ ಇದೀವಿ. ಸೊ ಈಗ ಕೊಡ್ತಾ ಇರುವಂತದ್ದು DC ಕನ್ವರ್ಷನ್ ಆಗಿರುವಂತ ಸೈಟ್ ನ. ಸೊ 20-30 ಬಂದು 5 ಲಕ್ಷ ರೂಪಾಯಿ ಇದೆ. ಸೊ 30-40 ಬಂದು ನಿಮಗೆ 10 ಲಕ್ಷ ರೂಪಾಯಿಗೆ ನೀಡ್ತಾ ಇದೀವಿ. ಸೊ ತುಂಬಾ ಉತ್ತಮವಾದಂತ ಜಾಗ. ಯಾಕಂದ್ರೆ ಈಗ ಆಗಿರುವಂತ ಬೆಲೆಗೆ, ಸೊ ಈ ಬೆಲೆಯಲ್ಲಿ ನಾವು ಕೊಡ್ತಾ ಇದೀವಿ ಅಂತಂದ್ರೆ ಒಂದು ಬೆಳಕೆ ಅವರಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ದೀಪಾವಳಿ ಹಬ್ಬಕ್ಕೆ ಎಲ್ಲಾ ಗ್ರಾಹಕರಿಗೂ ಒಂದು ಉತ್ತಮವಾದ ಒಂದು ಗಿಫ್ಟ್ ನ ಕೊಡೋಣ, ನಾವು ಒಂದು ಒಳ್ಳೆ ಬಜೆಟ್ ಅಲ್ಲಿ ಸೈಟ್ ನ ನೀಡೋಣ. ಪ್ರತಿಯೊಬ್ಬರಿಗೂ ಮಹಾನಗರದಲ್ಲಿ ಸೈಟ್ ನ ತಗೋಬೇಕಂತ ಆಸೆ ಇರುತ್ತೆ. ಸೊ ಈಗಿರುವಂತ ದುಬಾರಿ ಬೆಲೆಯಲ್ಲಿ ಎಲ್ಲಿ ತಗೊಳ್ಳೋದು, ಯಾವ ತರ ತಗೊಳ್ಳೋದು, ಎಲ್ಲರಿಗೂ ಒಂದು ಗೊಂದಲ ಇದ್ದೇ ಇರುತ್ತೆ. ಸೊ ಒಂದು DC ಕನ್ವರ್ಷನ್ ಪ್ರಾಜೆಕ್ಟ್ ನ ಕೊಡ್ತಾ ಇದೀವಿ. ಒಂದು ಹಾಫ್ ಸೈಟ್ ನ ಬಂದು 5 ಲಕ್ಷಕ್ಕೆ ನೀಡ್ತಾ ಇದೀವಿ, ಫುಲ್ ಸೈಟ್ ನ ಬಂದು 10 ಲಕ್ಷಕ್ಕೆ ನೀಡ್ತಾ ಇದೀವಿ. ಸೊ ತುಂಬಾ ಉತ್ತಮವಾದಂತ ಜಾಗ. ಸೊ ಈ ಪ್ರಾಜೆಕ್ಟ್ ಬಂದು ರೈಲ್ವೆ ಗುಲ್ಲಳ್ಳಿಯಿಂದ ಕೇವಲ ಒಂದು 3-3.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾಡಿರುವಂತದ್ದು. ಸೊ ಕಲ್ಲೋಡನ್ನು ವಿಲೇಜ್ಗೆ ಮಾಡಿರುವಂತದ್ದು.
ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಕೊಡ್ತಾ ಇದ್ದೀವಿ. ಸೊ ಏನು ಒಂದು ವಾಟರ್ ಕನೆಕ್ಷನ್ ಆಗಿರಬಹುದು, ಎಲೆಕ್ಟ್ರಿಸಿಟಿನೇ ಆಗಿರಬಹುದು, ಸೈಟ್ ಮಾರ್ಕೇಶನ್ನೇ ಆಗಿರಬಹುದು, ಪ್ರತಿಯೊಂದು ಕೂಡ ಅವರಿಗೆ ಒಂದು ಡೆವಲಪ್ಮೆಂಟ್ ಆಗಿರೋ ಜಾಗದಲ್ಲಿ ನೀಡ್ತಾ ಇರುವಂತದ್ದು. ಎಷ್ಟೋ ಜನ ನೀವು ಹೇಳ್ದಂಗೆ ಬಾಡಿಗೆ ಮನೆಯಲ್ಲೇ ಇರ್ತಾರೆ, ಎಷ್ಟೋ ವರ್ಷಗಳಿಂದ ಇರ್ತಾರೆ. ನಾವು ಎಷ್ಟೋ ವರ್ಷಗಳಿಂದ ಒಂದು 20 ವರ್ಷ ಆಯ್ತು, 25 ವರ್ಷ ಆಯ್ತು ಬ್ಯಾಂಗ್ಳೂರ್ಗೆ ಬಂದು ನಮ್ದೇ ಆದಂತ ಒಂದು ಜಾಗ ಮಾಡ್ಕೊಂಡಿಲ್ಲ. ನಮಗೂ ಒಂದು ಆಸೆ ಇದೆ ಮಹಾನಗರದಲ್ಲಿ ಒಂದು ಸೈಟ್ ತಗೋಬೇಕು, ನಾವಾದ್ರೂ ಮಾಡ್ಕೊಂಡಿಲ್ಲ, ನಮ್ಮ ಮಕ್ಳಿಗಾದ್ರೂ ಒಂದು ಸೈಟ್ ನ ಮಾಡ್ಬೇಕು ಅನ್ನೋದು ತುಂಬಾ ಜನರ ಆಸೆ ಇರುತ್ತೆ. ಖಂಡಿತ ಅಂತವ್ರು ಕೂಡ ನಿಮ್ಮ ಏನೊಂದು ಚಿಕ್ಕ ಆಸೆ ಇದೆ ನೆರವೇರಿಸ್ಕೊಬಹುದು. ಒಂದು ಅತಿ ಕಡಿಮೆ ಬೆಲೆಯಲ್ಲಿ MKB ಸಂಸ್ಥೆ ನೀಡ್ತಾ ಇದೆ. ಸೊ ಒಂದು 5 ಲಕ್ಷಕ್ಕೆ ನೀವೇನಾದ್ರೂ ನಾವು ಒಂದು ಮಹಾನಗರದಲ್ಲಿ ಒಂದು ಸೈಟ್ ನ ಪರ್ಚೇಸ್ ಮಾಡಬೇಕು ಅನ್ನೋ ಆಸೆ ಹೊಂದಿದ್ರೆ, ಸೊ ಖಂಡಿತ ಏನೊಂದು ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಕರೆ ಮಾಡಿ. ಸೊ ಸಂಸ್ಥೆಗೆ ಬನ್ನಿ, ನಾವು ಕೂಡ ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ. ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ, ಸೈಟ್ ವಿಸಿಟಿಂಗ್ ಕೂಡ ಮಾಡಿಸ್ಕೊಡ್ತೀವಿ. ಸೊ ನೀವು ಒಂದು 20-30 ಸೈಟ್ ನ ನೀವು ಒಂದು ಇನ್ಸ್ಟಾಲ್ಮೆಂಟ್ ಆಪ್ಷನ್ ಮುಖಾಂತರವಾಗಿ ನೀವು ಪಡಿಬಹುದು. ಈ ಒಂದು ಹಬ್ಬಕ್ಕೆ ಅಂತ ಕೊಡ್ತಾ ಇರುವಂತ ಆಫರ್ ಇದು. ಸೊ ತುಂಬಾ ಅನುಕೂಲವಾಗಿದೆ, ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ MKB ಸಂಸ್ಥೆ ಸೈಟ್ ನ ನೀಡ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗೆಲ್ಲ ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಒಂದು 35% ಹೈಕ್ ಕೂಡ ಆಗಿದೆ. ಸೊ ಹಾಗಾಗಿ ನೀವು ಈಗ ಒಂದು ಈ ಬೆಲೆಯಲ್ಲಿ ಮೇಡಮ್ ವೆರಿ ಇಂಪಾರ್ಟೆಂಟ್ ಅಂತ ಅಂದ್ರೆ ರಿಜಿಸ್ಟ್ರೇಷನ್ ಪ್ರತಿಯೊಬ್ಬರು ತಲೆಯಲ್ಲಿ ಬರೋದು ಗ್ರಾಹಕ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದ್ವಿ, ಎಷ್ಟು ಅಮೌಂಟ್ ಕಟ್ಟಿದ ಮೇಲೆ ನಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಹೇಗೆ ರಿಜಿಸ್ಟ್ರೇಷನ್ ಅಂದ್ರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಕೂಡ ಇದೆ. ಈಗ ಕಸ್ಟಮರ್ ಪೂರ್ತಿ ಅಮೌಂಟ್ ಸೆಟಲ್ಮೆಂಟ್ ಮಾಡಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂತೀವಿ ಅಂದ್ರೆ ಅದಕ್ಕೂ ಕೂಡ ಅನುಕೂಲ ಇದೆ. ಇಲ್ಲ ನಾವು ಇನ್ಸ್ಟಾಲ್ಮೆಂಟ್ ಮುಖಾಂತರವಾಗಿ ಕಟ್ಕೊಂಡು ಹೋಗ್ತೀವಿ ಅನ್ನೋದಿತ್ತು ಅಂದ್ರೆ ಟೋಟಲ್ ಪೇಮೆಂಟ್ ಅಲ್ಲಿ ಅವ್ರಿಗೆ ಒಂದು 50% ಡೌನ್ ಪೇಮೆಂಟ್ ಇರುತ್ತೆ. ಈಗ ಎಕ್ಸಾಂಪಲ್ ಒಂದು 20-30 ಸೈಟ್ ಅಂದ್ರೆ ಅವ್ರು 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಬಹುದು. ಇನ್ನು 3 ಲಕ್ಷಕ್ಕೆ ಏನಿದೆ ಅವರಿಗೆ ಒಂದು 24 ತಿಂಗಳು ಕಾಲಾವಕಾಶ ಕೊಡ್ತೀವಿ. ಪ್ರತಿ ತಿಂಗಳು ಒಂದು 10,000-12,000 ರೂಪಾಯಿ ಅವರು ಇನ್ಸ್ಟಾಲ್ಮೆಂಟ್ ಮುಖಾಂತರವಾಗಿ ಕಟ್ಕೊಂಡು ಹೋಗ್ಬೋದು. ಆ ಇನ್ಸ್ಟಾಲ್ಮೆಂಟ್ ಅಲ್ಲಿ 50% ಕಂಪ್ಲೀಟ್ ಆದ್ಮೇಲೆ, ಈಗ ಎಕ್ಸಾಂಪಲ್ ಒಂದು 24 ಮಂತ್ಸ್ ಇನ್ಸ್ಟಾಲ್ಮೆಂಟ್ ತಗೊಂಡ್ರು ಅಂದ್ರೆ 12 ಮಂತ್ಸ್ ಇನ್ಸ್ಟಾಲ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ 13 ಇನ್ಸ್ಟಾಲ್ಮೆಂಟ್ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. ಒರಿಜಿನಲ್ ಡಾಕ್ಯುಮೆಂಟ್ ನಮ್ಮಲ್ಲಿ ಇರುತ್ತೆ, ಬ್ಯಾಲೆನ್ಸ್ ಅವ್ರು ಪೇಮೆಂಟ್ ಮಾಡಿ ಕಂಪ್ಲೀಟ್ ಮಾಡಿ ಅವ್ರ ಡಾಕ್ಯುಮೆಂಟ್ ನ ಅವರು ತಗೊಂಡು ಹೋಗ್ಬಹುದು. ಸೊ 30-40ಗೂ ಅಷ್ಟೇ ಅವರಿಗೆ ಒಂದು 3-4 ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ. ಇನ್ನು ಮಿಕ್ಕಿದ ಹಣನ ಅವ್ರಿಗೆ 24 ತಿಂಗಳು ಕಾಲಾವಕಾಶ ಮಾಡಿಕೊಟ್ಟಿರ್ತೀವಿ. ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ, ಬಡ್ಡಿ ರಹಿತವಾಗಿರುತ್ತೆ. ಸೊ ಅನುಕೂಲವಾಗಿರುತ್ತೆ. ಅದೇ ನಾವೊಂದು ಬ್ಯಾಂಕ್ ಅಲ್ಲಿ ಸೈಟ್ ಪರ್ಚೇಸಿಂಗ್ ಲೋನ್ಗೆ ಹೋಗ್ತೀವಿ ಅಂದ್ರೆ ಪ್ರೊಸೆಸಿಂಗ್ ಫೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಪ್ರೊಸೆಸಿಂಗ್ ಫೀಸ್ ಆಗತ್ತೆ. ಅವರು ಒಂದು 5 ಲಕ್ಷ ಲೋನಿಗೆ ಹೋದ್ರೆ ಅಲ್ಲೇ ಒಂದು 8 ಲಕ್ಷ 9 ಲಕ್ಷದವರೆಗೂ ಲೋನ್ ಕಟ್ಟಬೇಕಾಗುತ್ತೆ, 1 to ಡಬಲ್ ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ಸೈಟ್ಗೆ ಅವ್ರಿಗೆ ಬರ್ಡನ್ ಆಗೋದು ಬೇಡ ಅಂತ ಅನ್ಬಿಟ್ಟು ಸೊ ನಾವು ಬಡ್ಡಿ ರಹಿತವಾಗಿ, ಯಾವುದೇ ರೀತಿ ಬಡ್ಡಿ ಇಲ್ದಂಗೆ, ಸೊ ಹಿಡನ್ ಚಾರ್ಜಸ್ ಇಲ್ದಂಗೆ, ಏನೂ ಇಲ್ದಂಗೆ ಅವ್ರಿಗೆ ಬಡ್ಡಿ ರಹಿತವಾಗಿ ಸೈಟ್ ಈ ಇನ್ಸ್ಟಾಲ್ಮೆಂಟ್ ಆಪ್ಷನ್ ನ ಮಾಡ್ಕೊಡ್ತಾ ಇದೀವಿ. ಇದು ಈಗ ಎಕ್ಸಾಂಪಲ್ ಒಂದು ಲೇಔಟ್ ಅಲ್ಲಿ ಒಂದು 100 ಸೈಟ್ ಇದೆ ಅಂತಂದ್ರೆ 100 ಜನಕ್ಕೂ ಕೊಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಒಂದು 20 ಕಸ್ಟಮರ್ ಗಳಿಗೆ ಮಾತ್ರ ಹಬ್ಬದ ಆಫರ್ ಅಂತ ಅನ್ಬಿಟ್ಟು ಒಂದು ಪ್ರತಿಯೊಬ್ಬರಿಗೂ, ಈಗ ನೋಡಿ ಒಬ್ರು ಅಮೌಂಟ್ ಇರೋರು ಇರ್ತಾರೆ, ಪೂರ್ತಿ ಅಮೌಂಟ್ ತಂದ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಇರ್ತಾರೆ. ಈಗ ಕೆಲವೊಬ್ಬೊಬ್ಬರಿಗೆ ಒಂದ್ ಅರ್ಧ ಅಮೌಂಟ್ ಈಗ ಬಂದಿರುತ್ತೆ, ಇನ್ನೊಂದ್ 6 ತಿಂಗಳು ಬಂದು ಒಂದ್ ಅರ್ಧ ಅಮೌಂಟ್ ಬರೋದಿರುತ್ತೆ. ಆ ತರ ಕಸ್ಟಮರ್ಸ್ ಇರ್ತಾರೆ. ಕೆಲವೊಬ್ಬರಿಗೆ ನನ್ನ ಹತ್ರ ಇರದೇ ಇಷ್ಟ ಅಮೌಂಟ್ ಬಟ್ ನಾನು ತಿಂಗಳ ಕಟ್ಕೊಂಡು ಹೋಗ್ತೀನಿ ಅನ್ನೋರು ಇರ್ತಾರೆ. ಈ ತರ ಒಂದು 3 ಹಂತದ ಜನನೂ ಇರ್ತಾರೆ. ಹಾಗಾಗಿ ಅವ್ರಿಗೆ ಒಂದು ಸರ್ವೆ ಮಾಡಿ ನಾವು ಯಾರು ಯಾವ ತರ ತಗೋಬಹುದು ಅಂತ ಅನ್ಬಿಟ್ಟು ಒಂದು 20 ಕಸ್ಟಮರ್ ಗಳಿಗೆ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಅಂತ ಮಾಡಿದೀವಿ. ಸೊ ನಾನು ಇನ್ಸ್ಟಾಲ್ಮೆಂಟ್ ಬೇಕು, ನಾನು ಒಂದು 20-30 ಸೈಟ್ ಪರ್ಚೇಸ್ ಮಾಡ್ಲಿಕ್ಕೆ ರೆಡಿ ಇದೀನಿ, ನನ್ನ ಹತ್ರ ಒಂದು 2 lakh rupees ಅಮೌಂಟ್ ಇದೆ ಅನ್ನೋದಿತ್ತು ಅಂದ್ರೆ ಅದನ್ನ ನೀವು ಡೌನ್ ಪೇಮೆಂಟ್ ರೀತಿಯಲ್ಲಿ ಮಾಡ್ಕೊಂಡು ಪ್ರತಿ ತಿಂಗಳು ನೀವು 10,000 ರೂಪಾಯಿನ 30 ತಿಂಗಳು ಕಟ್ಕೊಂಡು ಹೋಗ್ಬೋದು. ಇಲ್ಲ ಒಂದು 12,500 ರೂಪಾಯಿ 15,000 ರೂಪಾಯಿ ಕಟ್ತೀನಿ ಅಂತ ಅಂದ್ರೆ ನೀವು EMI ನ ಕಡಿಮೆ ಹಾಕ್ಸಿಸ್ಕೊಬಹುದು. ಅನುಕೂಲವಾಗಿದೆ ಅಂತ ಹೇಳ್ತೀನಿ ಮೇಡಮ್. ಓಕೆ, ಸೊ ಹಾಗಾಗಿ ರಿಜಿಸ್ಟ್ರೇಷನ್ 50% ಅಮೌಂಟ್ ಪೇ ಮಾಡಿದ ತಕ್ಷಣನೇ ಅವರು ರಿಜಿಸ್ಟ್ರೇಷನ್ ಹೋಗಬಹುದು. ಇನ್ಸ್ಟಾಲ್ಮೆಂಟ್ ಕಂಪ್ಲೀಟ್ ಮಾಡ್ಕೊಂಡು ಡೌನ್ ಪೇಮೆಂಟ್ ಕಟ್ಕೊಂಡು 50% ಇನ್ಸ್ಟಾಲ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ, ಯಾಕಂದ್ರೆ ಫಸ್ಟ್ ನಾವು 50% ಗೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ವಿ, ನಮ್ಗೆ ಇನ್ಸ್ಟಾಲ್ಮೆಂಟ್ ಎಲ್ಲ ನೀಟಾಗಿ ಬರ್ಲಿಲ್ಲ. ಹಾಗಾಗಿ ಈಗ ಏನ್ ಮಾಡ್ತಾ ಇದ್ವಿ, 50% ಈಗ 12 ತಿಂಗಳು ತಗೊಂಡಿದ್ರೆ 6 ತಿಂಗಳು EMI ಯಾವ ರೀತಿಯಾಗಿ ಕಟ್ತಾರೆ ಅನ್ನೋದನ್ನ ನೋಡ್ತೀವಿ, ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ತೀವಿ. ಈಗ 24 ತಿಂಗಳು ತಗೊಂಡ್ರು ಅಂದ್ರೆ 10-12 ತಿಂಗಳು ಹೇಗ್ ಕಟ್ಟಿದ್ದಾರೆ ಅಂತ ನೋಡ್ತೀವಿ, ಅದ್ರ ಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ. ಆ ರೀತಿಯಾಗಿ ನಾವು ಎಕ್ಸಿಸ್ಟಿಂಗ್ ಏನ್ EMI ಕಸ್ಟಮರ್ಸ್ ಗಳಿಗೆ ರಿಜಿಸ್ಟ್ರೇಷನ್ ಏನ್ ಮಾಡ್ಸಿದೀವಿ, ಬೇಕಾದ್ರೆ ಆ ಕಸ್ಟಮರ್ ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ವಿಚಾರಿಸಬಹುದು ಯಾವ ರೀತಿಯಾಗಿ ನೀವು MKB ಸರ್ವಿಸ್ ನ ಪಡೆದಿದ್ದೀರಾ, ಸೊ ಯಾವ ರೀತಿಯಾಗಿ ನೀವು ಸೈಟ್ ನ ತಗೊಂಡಿದ್ದೀರಾ, ರಿಜಿಸ್ಟ್ರೇಷನ್ ಆಗಿದೆ ನಿಮ್ಗೆ, ಎಷ್ಟು EMI ಆದ್ಮೇಲೆ ಆಗಿದೆ, ಪ್ರತಿಯೊಂದು ಕೂಡ ಡೈರೆಕ್ಟ್ ಕಸ್ಟಮರ್ ನಂಬರೇ ಕೊಡ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು. ಸೊ ಆ ರೀತಿಯಾಗಿ ನಮ್ಮಲ್ಲಿ ಸೈಟ್ ಪರ್ಚೇಸ್ ಮಾಡುವಂತದ್ದು 100% ನೀವು ಯಾವುದೇ ಗೊಂದಲ ಇಲ್ದಂಗೆ ಈಸಿಯಾಗಿ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತೀನಿ. ಓಕೆ, ಸೊ ಪ್ರತಿ ಬಾರಿಯೂ
ಹೇಳ್ದಾಗೆ ಚಾಕ್ಲೇಟ್ ತಿಂದಷ್ಟೇ Yes, ಈಸಿ. ಹೌದು, ಹೌದು. ಎಸ್. ಈಗ ಒಂದು ಬಡಾವಣೆ ಅಂತ ನೀವು ಪರ್ಚೇಸ್ ಮಾಡಿದ್ಮೇಲೆ ಇಂತಿಷ್ಟು ಸೈಟ್ಸ್ ಅಂತ ಇರುತ್ತೆ, Yes. ಇಂತಿಷ್ಟು ಗ್ರಾಹಕರು ಅದಕ್ಕೆ ಬುಕ್ ಮಾಡ್ಕೊಂಡಿರ್ತಾರೆ. ಸೊ ಇದುವರೆಗೆ ಈಗ ನೀವು ನೀಡ್ತಿರುವಂತದ್ದು ಒಂದು ಉತ್ತಮವಾದಂತಹ ಆಫರ್ನೊಂದಿಗೆ ರೈಲ್ವೆ ಗೊಲ್ಲಹಳ್ಳಿಯಲ್ಲಿ ಸೊ 2030 5 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. ಅದು ಡಿ ಸಿ ಕನ್ವರ್ಷನ್ ಸೈಟ್. ಹೌದು, ಹೌದು. ಎಷ್ಟು ಜನ ಗ್ರಾಹಕರು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದಾರೆ, ಸೈಟ್ ಸೇಲ್ ಆಗೋಗ್ಬಿಟ್ಟಿದೆ? ಮೇಡಮ್ ಈಗ ಆಲ್ಮೋಸ್ಟ್ ಅಲ್ಲೊಂದು 50 to 60% ಆಗಿದೆ. ಓಕೆ. ಈಗ ಟೋಟಲ್ ಆಗಿ ಅದ್ರಲ್ಲಿ ಇರೋದು 139 ಸೈಟ್ ಏನೋ ಇರುವಂತದ್ದು. ಅದ್ರಲ್ಲಿ ಈಗ ಅವೈಲಬಲ್ ಇರುವಂತದ್ದು ಒಂದು 50 ಸೈಟ್ ಅವೈಲಬಲ್ ಇದೆ. ಈ ಹಬ್ಬಕ್ಕೆ ಎಲ್ಲಾರ್ಗು ಒಂದು ಅನುಕೂಲ ಆಗ್ಲಿ, ಯಾಕಂದ್ರೆ ಗವರ್ಮೆಂಟ್ ವ್ಯಾಲ್ಯೂ ಹೈಕ್ ಆದ್ಮೇಲೆ ಎಲ್ಲ ಬಜೆಟ್ ಎಲ್ಲ ಜಾಸ್ತಿ ಆಗಿದೆ. 20 ಲಕ್ಷ 18 ಲಕ್ಷ ಆ ರೇಟ್ ಅಲ್ಲೇ ಸೈಟ್ ಗಳು ಇರುವಂತದ್ದು. ಸೊ ನಾವು ನೋಡಿರೋ ಪ್ರಕಾರವಾಗಿ ನಮ್ಮಲ್ಲಿ ಈ ಏನು ಒಂದು ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ಇದೆ, ಇದ್ರಲ್ಲಿ ಒಂದು 50 ಸೈಟ್ ಇದೆ. ಸೊ ಒಂದು ಕಡಿಮೆ ಬೆಲೆಲೆ ಗ್ರಾಹಕರಿಗೆ ಕೊಟ್ಬಿಡೋಣ, ಸೊ ಅವ್ರಿಗೂ ಒಂದು ಅನುಕೂಲ ಆಗ್ಲಿ. ಈಗ ಎಷ್ಟೋ ಜನ ಅದೇ ನಾ ಆಗ್ಲೇ ಹೇಳ್ದಂಗೆ ಯಾರಿಗಾದ್ರೂ ಏನಾದ್ರು ಒಂದು ಹಬ್ಬಕ್ಕೆ ಗಿಫ್ಟ್ ಕೊಡ್ಬೇಕು ಅಂತ ಇರ್ತಾರೆ, ಲಕ್ಷ್ಮಿ ಹಬ್ಬ ಒಂದು ಗಿಫ್ಟ್ ಕೊಡೋಣ ಅಂತ ಅನ್ಬಿಟ್ಟು ತುಂಬಾ ಜನ ಆಸೆ ಪಡ್ತಿರ್ತಾರೆ. ಅಂತವ್ರಿಗೂ ಅನುಕೂಲ ಆಗ್ಲಿ, ಜೊತೆಗೆ ಇನ್ಸ್ಟಾಲ್ಮೆಂಟ್ ಮುಖಾಂತರವಾಗಿ ಕೊಟ್ರೆ ಇನ್ನೂ ಅನುಕೂಲ ಆಗ್ಲಿ ಅಂತ ಅನ್ಬಿಟ್ಟು ಕೊಡ್ತಾ ಇರುವಂತದ್ದು. ಅದರಲ್ಲಿ 20 ಕಸ್ಟಮರ್ಗಳಿಗೆ ಮಾತ್ರ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಕೊಡ್ತಾ ಇರೋದು. ಅದರಲ್ಲಿ ಇರುವಂತದ್ದು ಒಂದು 55 ಸೈಟ್ ಅವೈಲಬಲ್ ಇದೆ. Okay. ಸೊ 30-40 ಸೈಟ್ ಅವೈಲಬಲ್ ಇದೆ, 20-30 ಸೈಟ್ ಅವೈಲಬಲ್ ಇದೆ. ಸೊ ಅನುಕೂಲವಾಗಿದೆ. ಸೊ ಏನು ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಕರೆ ಮಾಡಿ ಅವರು ಫ್ಯಾಮಿಲಿ ಜೊತೆ ಸೈಟ್ ವಿಸಿಟಿಂಗ್ ಬಂದು ಮೇನ್ ಡಿಸಿಷನ್ ಮೇಕರ್ ನೊಂದಿಗೆ ಬುಕ್ಕಿಂಗ್ ಅಂತ ಪ್ರಿಪೇರ್ ಆಗಿ ಬನ್ನಿ. ಜಾಗ ನೋಡಿ, ನಿಮಗೆ ಜಾಗ ಓಕೆ ಆಯ್ತಾ, ಬುಕ್ಕಿಂಗ್ ಮಾಡ್ಕೊಳ್ಳಿ. ಬುಕ್ಕಿಂಗ್ ಅಮೌಂಟ್ ಕೂಡ ತುಂಬಾ ಈಸಿ ಆಗಿರುತ್ತೆ. 10,000 rupees ಬುಕ್ಕಿಂಗ್ ಅಮೌಂಟ್ ಇರುತ್ತೆ. 1 ವಾರ ಕಾಲಾವಕಾಶ ಇರುತ್ತೆ. ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಓಕೆ ಮಾಡ್ಕೋಬಹುದು. ನಿಮಗೆ ಲೀಗಲ್ ಒಪಿನಿಯನ್ ಓಕೆ ಆದ್ಮೇಲೆ ಆಮೇಲೆ ಬಂದು ಫರ್ದರ್ ನಾವು ಹೇಳ್ದಂಗೆ ನೀವು 20-30 ಹೋಗ್ತೀರಾ ಅಂದ್ರೆ 2 lakh ಡೌನ್ ಪೇಮೆಂಟ್ ಮಾಡ್ಕೋಬಹುದು. 30-40 ಹೋಗ್ತೀರಾ ಅಂದ್ರೆ 3 to 4 lakh ಡೌನ್ ಪೇಮೆಂಟ್ ಮಾಡ್ಕೊಂಡು ಮಿಕ್ಕಿದ್ನ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಗೆ ನೀವು ಬಡ್ಡಿ ಇಲ್ದಂಗೆ ಅದನ್ನ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಗೆ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದ್ದೀರಾ ಅನ್ನೋದಿತ್ತು ಅಂದ್ರೆ ರೆಡಿ ಫಾರ್ ಅಗ್ರಿಮೆಂಟ್ ಮಾಡ್ಕೊಂಡು 1 ತಿಂಗಳು 2 ತಿಂಗಳು ಟೈಮ್ ತಗೊಂಡು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಖುದ್ದಾಗಿ ನೀವು ಸಂಸ್ಥೆಗೆ ಬಂದ್ರೆ ನಾವೇ ಭೇಟಿ ಮಾಡ್ತೀವಿ. ನಿಮ್ಮಲ್ಲಿ ಯಾವ ರೀತಿಯಾದಂತ ಒಂದು ಬಜೆಟ್ ಇದೆ, ಯಾವ ರೀತಿಯಾದಂತ ಒಂದು ಸೈಟ್ ನ ನೋಡ್ತಾ ಇದ್ದೀರಾ, ಸೊ ನಾವೇ ನೇರವಾಗಿ ಭೇಟಿ ಮಾಡಿ ನಿಮ್ಗೆ ಮಾಹಿತಿನ ಕೊಟ್ಟು, ಸೊ ನಮ್ಮ ಸಂಸ್ಥೆಯಿಂದ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ. ಒಂದು ಫ್ಯಾಮಿಲಿಗೆ ಒಂದು ವೆಹಿಕಲ್ ಅಂತ ಫಿಕ್ಸ್ ಮಾಡಿರ್ತೀವಿ, ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ. ಸೈಟ್ ವಿಸಿಟಿಂಗ್ ಮಾಡಬಹುದು, ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಅಂತ ಹೇಳ್ತೀನಿ. ಓಕೆ, ಖಂಡಿತವಾಗಿಯೂ. ಇನ್ನು ಸೈಟ್ ವಿಸಿಟ್ ಅಂತ ಅಂದಾಗ ನೆನಪಾಗೋದು ಏನಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಕಚೇರಿ ಆಫೀಸ್ಗೆ ಬರ್ಬೇಕಾ ನಾಗರಬಾವಿಗೆ, ಅಥವಾ ಅವ್ರ ಜಾಗದಲ್ಲಿ ಅವ್ರ ಮನೆ ಹಿಂದೆನೆ ಡೈರೆಕ್ಟ್ ಆಗಿ ನಾವು ಸೈಟ್ ಇರುವಂತಹ ಜಾಗಕ್ಕೆ ಹೋಗಬಹುದು? ಹೇಗೆ? ಖಂಡಿತ ಮೇಡಮ್, ಆ ರೀತಿ ಹೋಗುವಂತ ಕಸ್ಟಮರ್ಸ್ ಇರ್ತಾರೆ. ಆ ರೀತಿ ಹೋದಾಗ ಏನಾಗುತ್ತೆ, ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಸಂಸ್ಥೆಗೆ ಬಂದಾಗ ಏನಾಗುತ್ತೆ, ಇನ್ಫಾರ್ಮೇಶನ್ ಸಿಗುತ್ತೆ. ಈಗ ನಾವು ಕೊಟ್ಟಿರ್ತೀವಿ ಇಲ್ಲಿ ಇನ್ಫಾರ್ಮೇಶನ್ ಇಷ್ಟು ಇನ್ಫಾರ್ಮೇಶನ್ ನೀವು ಕೆಲವೊಬ್ರು ನೋಡಿರ್ತಾರೆ, ಇದ್ ಮಾಡ್ಕೊಂಡಿರ್ತಾರೆ. ಕೆಲವೊಬ್ಬರ್ಗ ಇನ್ನೊಬ್ರಿಗೆ ಹೋಗಿರುತ್ತೆ, ಅರ್ಧ ಇನ್ಫಾರ್ಮೇಶನ್ ಇರುತ್ತೆ. ಆತರ ನೀವು ಸಂಸ್ಥೆಗೆ ಬಂದಾಗ ಏನಾಗುತ್ತೆ, ಮೊದಲು ಸಂಸ್ಥೆ ಬಗ್ಗೆ ಯಾರೇ ಒಬ್ರು ಸೈಟ್ ತಗೊಳ್ಳೋರು ಮೊದಲು ಸಂಸ್ಥೆ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಎಷ್ಟು ವರ್ಷದಿಂದ ಸಂಸ್ಥೆ ಇದೆ, ಸೊ ಯಾವ ರೀತಿಯಾಗಿ ಇವ್ರು ಸರ್ವಿಸ್ ನ ನೀಡ್ತಾವ್ರೆ, ಇವರ ಸಂಸ್ಥೆಯ ಹಾಸ್ಪಿಟಾಲಿಟಿ ಯಾವ ರೀತಿ ಇದೆ, ಸೊ ಇದನ್ನೆಲ್ಲ ಫಸ್ಟ್ ತಿಳ್ಕೊಳ್ಳಿ. ನಂತರ ನಾವು ಕೂಡ ಭೇಟಿ ಮಾಡಿ ಮಾಹಿತಿ ಕೊಡ್ತೀವಿ ನಿಮ್ಗೆ. ನೀವ್ ಯಾವ ರೀತಿಯಾದಂತ ಒಂದು ಸೈಟ್ ನ ನೋಡ್ತಾ ಇದ್ದೀರಾ, ನಿಮ್ಮಲ್ಲಿ ಏನ್ ಬಜೆಟ್ ಇದೆ. ಈಗ ನಮ್ಮಲ್ಲಿ 5 ಲಕ್ಷ ಪ್ರಾಪರ್ಟಿನ ನೀಡ್ತಾ ಇದೀವಿ, ನೀವು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದ್ದೀರಾ ಅಥವಾ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಮುಖಾಂತರವಾಗಿ ನೀವು ನೋಡ್ತಾ ಇದ್ದೀರಾ. ಇನ್ಸ್ಟಾಲ್ಮೆಂಟ್ ಆಪ್ಷನ್ ಅಂದ್ರೆ ನಿಮ್ಮಲ್ಲಿ ಯಾವ ರೀತಿಯಾದಂತ ಒಂದು ಡೌನ್ ಪೇಮೆಂಟ್ ಇದೆ, ನಿಮಗ್ ತಿಂಗಳ ಎಷ್ಟು ಕಟ್ಲಿಕ್ಕೆ ಆಗತ್ತೆ. ಸೊ ನೀವು ಕೂಡ ನಿಮ್ಮ ಮನ್ಸ್ ಬಿಚ್ಚಿ ನಮ್ಮಲ್ಲಿ ಮಾತಾಡಿದಾಗ ಏನಾಗುತ್ತೆ, 100% ಅಲ್ಲೇ ನಿಮ್ಗೊಂದು 50% ಓಕೆ ಆಗಿರುತ್ತೆ. ನಂತರ ನಿಮಗೆ ಜಾಗ ಒಂದು ಓಕೆ ಆಗ್ಬೇಕಿರುತ್ತೆ. ಜಾಗ ಬಂದು ಮೆಜೆಸ್ಟಿಕ್ ಇಂದ ಎಕ್ಸಾಕ್ಟ್ ಆಗಿ 40 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂತದ್ದು. ಕಿಲೋಮೀಟರ್ ನಾವು ಸುಳ್ಳು ಹೇಳಂಗೆ ಇಲ್ಲ, ಯಾಕಂದ್ರೆ ಗೂಗಲ್ ಅಲ್ಲಿ ಎಲ್ಲಿಂದ ಕುತ್ಕೊಂತೀವಿ, ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಡೈರೆಕ್ಟ್ ಆಗಿ ಕಿಲೋಮೀಟರ್ ತೋರಿಸುತ್ತೆ. ನಾವು ಸುಳ್ಳು ಹೇಳಂಗೆ ಇಲ್ಲ ಕಿಲೋಮೀಟರ್ ವೈಸ್ ಅಲ್ಲೂ. ಸೊ ಅದು ಕೂಡ ನಿಮ್ಗೆ ಈಸಿ ಆಗಿರುತ್ತೆ. ಮತ್ತೆ ಸರೌಂಡಿಂಗ್ ಡೆವಲಪ್ಮೆಂಟ್ ಏನೆಲ್ಲ ಬರುತ್ತೆ, ಯಾಕಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಮುಂದಿನ ದಿನಗಳಲ್ಲಿ ನಿಮ್ಗೆ ಏನು ಲಾಭ, ಪ್ರತಿಯೊಂದು ಕೂಡ ನಾವು ಎಕ್ಸಿಕ್ಯೂಟಿವ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಲೇಔಟಿಗೆ ಕರ್ಕೊಂಡು ಹೋಗಿ, ನೀವು ಯಾವ ರೀತಿಯಾದಂತ ಒಂದು 20-30 ಸೈಟ್ ನೋಡ್ತಿದ್ರಾ, 30-40 ಸೈಟ್ ನೋಡ್ತಿದ್ರಾ, ಅದಕ್ಕೆ ಅನುಗುಣವಾಗಿ ಅವ್ರು ತೋರಿಸ್ತಾರೆ ನಿಮ್ಗೆ ಯಾವ ರೀತಿಯಾದಂತ ಒಂದು ಸೈಟ್ ಬೇಕು ಅಂತ. ಅಲ್ಲಿ ನಿಮ್ಗೆ ಇನ್ನೂ ಒಂದು 75% 80% ಓಕೆ ಆಗುತ್ತೆ. ನಂತರ ಸಂಸ್ಥೆಗೆ ಬಂದು ಆ ಸೈಟ್ ಪ್ರಕಾರವಾಗಿ ನೀವು ಒಂದು 10,000 ಅಡ್ವಾನ್ಸ್ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಬಹುದು. ಆಗ ನಾವು ಆ ಜಾಗಕ್ಕೆ ಸಂಬಂಧಪಟ್ಟಂತ ನೀವ್ ಯಾವ ಸೈಟ್ ನಂಬರ್ ನೋಡಿರ್ತೀರಾ ಆ ಜಾಗಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ತೀವಿ. ಸೊ ಅಲ್ಲಿಗೆ ಪ್ರೋಸೆಸ್ ಕಂಪ್ಲೀಟ್ ಆಗತ್ತೆ. ಇಷ್ಟು ಈಸಿಯಾಗೂ ಕೂಡ ನೀವು ಸೈಟ್ ತಗೋಬಹುದು. ಎಲ್ಲೂ ಗೊಂದಲ ಇಲ್ದಂಗೆ, ಜಾಸ್ತಿ ಹಣನ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಒಂದೇ ಸತಿ ಒಂದು
ಒಂದು 1 ಲಕ್ಷ ಕೊಡಿ 2 ಲಕ್ಷ ಕೊಡಿ ಅಂದಾಗ ಹೆದರ್ಕೋಬಹುದು, ಕರೆಕ್ಟ್ ಅಲ್ವಾ? 10,000 ರೂಪಾಯಿಲಿ ನಾನು ತಗೊಂಡು ದೊಡ್ಡವಳಾಗೋದಿಲ್ಲ, ನೀವು ಕೂಡ 10,000 ರೂಪಾಯಿ ಕೊಟ್ಟು ಚಿಕ್ಕವರಾಗೋದಿಲ್ಲ. ಯಾಕಂದ್ರೆ ನೀವು ಬೇಡ ಅಂತ ಅಂದಾಗ ನನಗದು ಕೊಡ್ಲಿಕ್ಕೂ ಈಸಿ ಇರಬೇಕು, ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಅಂದಾಗ ನಿಮಗೂ ಅದು ಕೊಟ್ಟು ಈಸಿ ಇರಬೇಕು. ಯಾಕಂದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ವ್ಯವಹಾರ ಇಷ್ಟ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಕರೆದಾಗ್ಲಾದ್ರೂ ನೀವು ಬರಬೇಕು. ಸೊ ಆ ತರ ಇರತ್ತೆ. ಹಾಗಾಗಿ ಬುಕ್ಕಿಂಗ್ ಅಂತ ಪ್ರಿಪೇರ್ ಆಗಿ ಬನ್ನಿ. ಒಳ್ಳೆ ಆಫರ್ ಕೊಡ್ತಾ ಇದೀವಿ, ದೀಪಾವಳಿ ಹಬ್ಬಕ್ಕೆ ಒಂದು ಒಳ್ಳೆ ಆಫರ್ ಕೊಡ್ತಾ ಇದೀವಿ, ಇದನ್ನ ಮಿಸ್ ಮಾಡ್ಕೊಂಬೇಡಿ. ಫ್ಯಾಮಿಲಿ ಜೊತೆ ಬನ್ನಿ, ಬುಕ್ಕಿಂಗ್ ಅಂತ ಪ್ರಿಪೇರ್ ಆಗಿ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಿ. ಎಷ್ಟು ದಿನದ ಕನ್ಸ್ನ ನನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಖಂಡಿತವಾಗಿಯೂ. ಸೊ ಹಾಗಾಗಿ ಒಂದು ಕ್ಲಾರಿಟಿಯನ್ನ ಕೊಟ್ಬಿಟ್ರಿ. ಸೊ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು, ಸೈಟ್ ವಿಸಿಟ್, ನೀವು ಕಚೇರಿಗೆ ಬಂದ್ರೆ ಎಷ್ಟು ಸಂಪೂರ್ಣವಾದಂತ ವಿವರಗಳನ್ನ ಪಡ್ಕೊಳ್ಬಹುದು. ಈಗ ಡೈರೆಕ್ಟ್ ಆಗಿ ಹೋಗ್ತೀವಿ ಅಂತಂದ್ರೆ ಒಂದು ರೂಟ್ ಇಂದ ನಾವು ಬೇರೆ ರೂಟಿಗೆ ಹೊರಟೋದ್ವಿ ಅಂದ್ರೆ ಎಲ್ಲೋ ಸುತ್ಕೊಂಡು ಯಾವ ರೀತಿನೋ ಹೋಗ್ಬಿಡ್ತೀವಿ. ಬಟ್ ಲೊಕೇಶನ್ ಗೆ ಹೋಗ್ತೀವಿ, ಬಟ್ ಅಲ್ಲಿ ನಮಗ್ ದೂರ ಅನ್ಸ್ಬಿಟ್ಟಿರತ್ತೆ. ಒಂದ್ ರೋಡ್ ಮಿಸ್ ಆಯ್ತು ಅಂದ್ರೆ ಎಲ್ಲಿಂದನೋ ಇನ್ಫಾರ್ಮೇಶನ್ ಒಂದ್ ಸಿಗೋದಿಲ್ಲ. ಹಾಗಾಗಿ ಏನೋ ಒಂದು ಬಟ್ಟೆ ತಗೊಳಕ್ ಹೋಗ್ಬೇಕು ಅಂದ್ರೆ ಇದೇ ರೀತಿ ಪ್ರಿಪೇರ್ ಆಗಿ ಹೋಗ್ಬೇಕು, ಇಷ್ಟೊತ್ತಿಗೆ ಹೋಗ್ಬೇಕು, ಇನ್ನೂ ಒಂದ್ ಅರ್ಧ ಗಂಟೆ ಜಾಸ್ತಿ ತಗೊಂಡ್ ಹೋಗ್ಬೇಕು ಅಂತ ಪ್ರಿಪೇರ್ ಆಗಿರ್ತೀವಿ. ಒಂದ್ ಸೈಟ್ ತಗೊಳಕ್ ಬರ್ತಾ ಇರೋದು, ಅದಕ್ಕೆ ಅಂತ ಒಂದ್ ಅರ್ಧ ದಿನ ತಗೊಂಡ್ ಬನ್ನಿ. ಆಗ ನಿಮ್ಗೂ ಕೂಡ ಮಾಹಿತಿ ಸಿಗತ್ತೆ, ನೀವು ಕೂಡ ಸೈಟ್ ನೋಡ್ಬಹುದು, ಸೈಟ್ ತಗೋಬಹುದು. ಇದಕ್ಕೆ ಅಂತ ಬಂದಾಗ ಖಂಡಿತ ತಗೋಬಹುದು. ಸೊ ನಾವ್ ಎಲ್ಲಿಂದನೋ ಹೋಗಿ ಎಲ್ಲೋ ಹೋಗ್ತೀವಿ ಅಂತ ಅಂದಾಗ ಆ ಕಡೆ ಐಡಿಯಾ ಇದೆ, ನಾವ್ ಅಲ್ಲೇ ಹತ್ರ ಇರೋರು ಅನ್ನೋದಿತ್ತು ಅಂದ್ರೆ, ಎಕ್ಸಾಂಪಲ್ ನೆಲಮಂಗಲದಲ್ಲಿ ಇರೋರ್ಗೆ ನಾನು ಇಲ್ಲಿಗೆ ಬನ್ನಿ ಅಂತ ಹೇಳಲಿಕ್ಕೆ ಆಗಲ್ಲ. ಬೇಕಾದ್ರೆ ನೀವು ಜಾಗ ನೋಡ್ಕೊಂಡು ಡೈರೆಕ್ಟ್ ಆಗಿ ಅಲ್ಲೇ ಜಾಗ ನೋಡ್ಕೊಂಡು ಡೈರೆಕ್ಟ್ ಆಗಿ ನೀವು ಬರಬಹುದು, ಬೇಕಾದ್ರೆ ಸಂಸ್ಥೆಗೆ ಬರಬಹುದು. ಈ ಕಡೆ ಸುತ್ತಮುತ್ತ ಇದೀವಿ, ನಮಗೆ ಜಾಗ ಲೊಕೇಶನ್ ಗೊತ್ತಿಲ್ಲ, ನಮಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕು ಅನ್ನೋದಿತ್ತು ಅಂದ್ರೆ ಸಂಸ್ಥೆಗೆ ಬನ್ನಿ. ಸಂಸ್ಥೆ ಇರೋದು ನಾಗರಬಾವಿಲಿ. ಸೊ ನೀವು ಸಂಸ್ಥೆಗೆ ಬಂದಾಗ ಖುದ್ದಾಗಿ ನಾವೇ ಭೇಟಿ ಮಾಡಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತೀವಿ. ಆಗ 100% ನೀವು ನೋಡ್ಲಿ, ನಮ್ಮಲ್ಲಿ ಎಷ್ಟೋ ಜನ ನೋಡ್ಲಿಕ್ಕೆ ಅಂತ ಬಂದಿರೋರು ತಗೊಂಡಿರೋ ಸುಮಾರು ಜನ ಇದ್ದಾರೆ. ಸೊ ಹಾಗಾಗಿ ನೀವು ಮಾಹಿತಿ ತಗೊಂಡು ಜಾಗ ನೋಡಿ ಅಂತ ಹೇಳ್ತೀನಿ ಮೇಡಮ್. ಓಕೆ, ಸೊ ಫೈನಲ್ ಈಗ ನಾವು ಇಷ್ಟೆಲ್ಲ ಮಾಹಿತಿಗಳನ್ನ ನೀಡಿದ್ಮೇಲೆ, ಸೊ ಇನ್ಸ್ಟಾಲ್ಮೆಂಟ್ ಅಂತ ಬಂದ್ಮೇಲೆ ಅಂದ್ರೆ ಜನರಿಗೆ ಒಂದು ಗೊಂದಲ ಇರುತ್ತೆ, ಯಾವ ರೀತಿ ಇನ್ಸ್ಟಾಲ್ಮೆಂಟ್, ಎಷ್ಟು ಡೌನ್ ಪೇಮೆಂಟ್ ಪೇ ಮಾಡ್ಬೇಕಾಗುತ್ತೆ, 5 lakhsಗೆ ಎಷ್ಟು, 10 lakhsಗೆ ಎಷ್ಟು, ಸೊ ಎಷ್ಟು ತಿಂಗಳುಗಳ ಕಾಲಾವಕಾಶ ಇರುತ್ತೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಖಂಡಿತ. ಈಗ ನಾವು ಹೇಳ್ಬಹುದು ಈಸಿಯಾಗಿ ಒಂದು 5 ಲಕ್ಷಕ್ಕೆ ಸೈಟ್ ನೀಡ್ತಾ ಇದೀವಿ, 10 ಲಕ್ಷಕ್ಕೆ ಸೈಟ್ ನೀಡ್ತಾ ಇದ್ದೀವಿ. ಬಟ್ ಎಲ್ಲಾರ್ಗೂ ಅದು ದೊಡ್ಡ ಅಮೌಂಟ್ ಇರುತ್ತೆ, ನಮಗೆ ಚಿಕ್ಕ ಅಮೌಂಟೇ ಆಗಿರ್ಬಹುದು, ಬಟ್ ಕೊಳ್ಳೋರಿಗೆ ಅದು ದೊಡ್ಡ ಅಮೌಂಟ್ ಕೂಡ ಆಗಿರತ್ತೆ. ಸೊ ಹಾಗಾಗಿ ನಿಮ್ಗೆ 20-30 ಸೈಟ್ಗೆ ನೀವು ಒಂದು 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಬಹುದು, ಬೇಕಾದ್ರೆ 3 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಬಹುದು. ಇನ್ನು ಮಿಕ್ಕಿದ ಅಮೌಂಟ್ ಏನಿರುತ್ತೆ ನೀವು ಇನ್ಸ್ಟಾಲ್ಮೆಂಟ್ ಆಪ್ಷನ್ ಅಲ್ಲಿ ಬಡ್ಡಿ ರಹಿತವಾಗಿ ಹೋಗ್ಬಹುದು. ಈಗ 30-40 ಸೈಟ್ 10 ಲಕ್ಷ ಆಗುತ್ತೆ, 50% ಇದೆ ಅಂದ್ರೆ 50% ನೀವು ಡೌನ್ ಪೇಮೆಂಟ್ ಮಾಡ್ಕೊಬಹುದು. ಇಲ್ಲ ನನ್ನಲ್ಲಿ ಇರೋದು ಒಂದು 3-4 ಲಕ್ಷ ಅಷ್ಟೇ ಪೇಮೆಂಟ್ ಇರೋದು, ನಾನು 30-40 ಸೈಟ್ ನೋಡ್ತಾ ಇದ್ದೀನಿ ಅನ್ನೋದಿತ್ತು ಅಂದ್ರೆ ಅದಕ್ಕೂ ಕೂಡ ನಿಮ್ಗೆ ಅವಕಾಶ ಇದೆ. ನನ್ಗೆ ಇನ್ಸ್ಟಾಲ್ಮೆಂಟ್ ಬೇಡ, ಒಂದು 3-4 ತಿಂಗಳು ಟೈಮ್ ಸಾಕು, ಒಂದು 6 ತಿಂಗಳು ಟೈಮ್ ಸಾಕು ಅಂದ್ರೆ ನಿಮ್ಮಲ್ಲಿ ಏನ್ ಅಮೌಂಟ್ ಇದೆ ಅದನ್ನ ಪೇಮೆಂಟ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡು ಒಂದು 4 ತಿಂಗಳು 5 ತಿಂಗಳಿಗೆ ಅಗ್ರಿಮೆಂಟ್ ಮಾಡ್ಕೊಂಡು ಆಮೇಲೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಬರಬಹುದು. ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಿರ್ತೀರೋ ಅದಕ್ಕೆ ನಾವು ಕೊಡ್ಲಿಕ್ಕೆ ರೆಡಿ ಇದೀವಿ. ನೀವು ಪ್ರಿಪೇರ್ ಆಗಿ ಖಂಡಿತ ಬಂದ್ರೆ ಮಹಾನಗರದಲ್ಲಿ, ಸೊ ಬೆಂಗಳೂರಲ್ಲಿ ನೀವು ಕೂಡ ಸೈಟ್ ನ ಮಾಡಬಹುದು ಅಂತ ಹೇಳ್ತೀನಿ. ಓಕೆ, ಸೊ ನೀವು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡು ಬನ್ನಿ ಮಾನಸಿಕವಾಗಿ. ಎಸ್, ನಾನು ಇಷ್ಟು ಅಮೌಂಟ್ ನಾನು ಪೇ ಮಾಡೋದಕ್ಕೆ ರೆಡಿ ಇದ್ದೀನಿ, ಇಂಥ ಜಾಗದಲ್ಲಿ ಇಂಥದ್ದೇ ಡೈಮೆನ್ಷನ್ಲಿ ಸೈಟನ್ನು ತಗೊಳ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ನೀವು ಪ್ರಿಪೇರ್ ಆಗಿದ್ರೆ ಖಂಡಿತವಾಗಿ ಅದಕ್ಕೆ ತಕ್ಕಂತೆ ಡಿಸೈನ್ ಮಾಡಿ ನಿಮ್ಮ ಅನುಕೂಲವನ್ನು ಅವ್ರ ಗಮನದಲ್ಲಿ ಇಟ್ಕೊಂಡು ನಿಮಗೆ ಉತ್ತಮವಾದಂಥ ಒಂದು ಪ್ಲಾನ್ಸನ್ನು ನೀಡೋದಕ್ಕೆ ನಮ್ಮ MKB ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಎಲ್ಲ ಸಿಬ್ಬಂದಿಗಳು ಕೂಡ ಸಿದ್ಧವಾಗಿರ್ತಾರೆ ಅಂತ ನಾವು ತಿಳಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಬಂದು ದೀಪಾವಳಿ ಹಬ್ಬದಲ್ಲಿ ಯಾವ ತರ ಅವ್ರು ವಿಶೇಷವಾದಂಥ ಉಡುಗೊರೆಯನ್ನು ಪಡ್ಕೊಂಡು ಒಂದು ಸ್ವಂತ ಮನೆಯನ್ನ ಕಟ್ಕೊಂಡು ಮುಂದಿನ ವರ್ಷದ ದೀಪಾವಳಿ ಅಷ್ಟರಲ್ಲಿ ಒಂದು ಸ್ವಂತ ಮನೆಯನ್ನು ಅವರೇ ನಿರ್ಮಾಣ ಮಾಡಿಕೊಂಡು ಬೆಳಕಿನ ಭವನ ಅಲ್ಲೇ ಆಚರಿಸಬಹುದು. ಸೊ ಅಂತ ನೀವು ಇಂಥ ಒಂದು ವಿಶೇಷವಾದ ಉಡುಗೊರೆ ಕೊಟ್ಟಿದ್ದಕ್ಕೆ ಗ್ರಾಹಕರ ಪರವಾಗಿ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂದು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ನೋಡಿದಲ್ಲ ವೀಕ್ಷಕರೇ, ದೀಪಾವಳಿ ಹಬ್ಬಕ್ಕೆ ಬಂಪರ್ ಬಹುಮಾನವನ್ನೇ ಕೊಡ್ತಾ ಇದ್ದಾರೆ MKB ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಅವರು. ಇಂಥ ಒಂದು ಸುವರ್ಣ ಅವಕಾಶವನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಒಂದು ಸ್ವಂತ ಮನೆ ಕಟ್ಕೊಂಡು ನೆಮ್ಮದಿಯ ಬದುಕನ್ನು ನೀವು ಅದರಲ್ಲಿ ಕಂಡುಕೊಳ್ಳಿ ಅಂತ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.